ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಮನುಷ್ಯನ ಮನಸ್ಸಿನ ಪ್ರಪಂಚವನ್ನ ಎಲ್ಲ ತನ್ನ ಹಿಡಿತದಲ್ಲಿದೆ. ನಿನ್ನ ಮನಸ್ಸು ಏನು ಮಾಡಲಿಕ್ಕೂ ಸಮರ್ಥ ಅಲ್ಲ. ಅಹಿಂಸಾ ಸಮತಾ ತುಷ್ಟಿ ತಪಃ ದಾನಂ ಯಶೋ ಯಶಃ. ನಿನ್ನೆ ದಾನದ ಬಗ್ಗೆ ಸ್ವಲ್ಪ ವಿವರ ಕೊಡಲಿಲ್ಲ ನಾನು. ಮುಂದಕ್ಕೆ ಇಡೀ ಶ್ಲೋಕ ಮುಗಿಸುವಂಥ ಪ್ರೋಸೆಸ್ನಲ್ಲಿ ತಪೋ ದಾನಂ ಒಳ ತಮಾಷೆ ಇದೆ. ಇಲ್ಲಿ ಎಲ್ಲೂ ಹೀಗೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇಲ್ಲಿ ಮಾತ್ರ ಎರಡು ತರ ಸ್ಪ್ಲಿಟ್ ಮಾಡುವ ಹಾಗೆ ಶಬ್ದವನ್ನು ಬಳಸಿದ್ದಾನೆ. ಮುಂದೆ ಯಶೋ ಅಯಶಃ ಹೇಗೆ ಹಾಗೆ ತಪೋ ದಾನಂ ತಪಃ ಅದಾನಂ. ದಾನ ಮತ್ತು ಅದಾನ ಯಾವುದು ದಾನ ಹೌದು, ಏಕೆಂದ್ರೆ ಕೊಡುವುದೆಲ್ಲ ದಾನ ಅಲ್ಲ. ನಾವು ದಾನ ಅಂದ್ರೆ ಕೊಡುವುದು ಅಂತ, ಕೊಡುವುದೆಲ್ಲವೂ ದಾನ ಅಲ್ಲ. ದಾನದಲ್ಲಿಯೂ ಅದಾನ ಇದೆ. ಎರಡು ಅರ್ಥದಲ್ಲಿ ದಾನ ಶಬ್ದವನ್ನು ಸಂಸ್ಕೃತದಲ್ಲಿ ಬಳಸ್ತಾರೆ. ಒಂದು ಕೊಡುವುದು ಅಂತ, ಒಂದು ತುಂಡರಿಸುವುದು ಅಥವಾ ಖಂಡಿಸುವುದು, ನಾಶ ಮಾಡುವುದು ಅನ್ನುವ ಅರ್ಥದಲ್ಲಿ ದಾನ. ದಾನ ಅಂದರೆ ಡಿಸ್ಟ್ರಾಯಿಂಗ್. ಎರಡು ವಿಧದ ದಾನ ಇದೆ. ಒಂದು ವಿಚ್ ಡಿಸ್ಟ್ರಾಯ್ಸ್ ಅವರ್ ಸಿನ್ಸ್ ಅಂಡ್ ಅನದರ್ ದಾನ ಇಸ್ ದಟ್ ಡಿಸ್ಟ್ರಾಯ್ಸ್ ಅವರ್ ವರ್ಚ್ಯೂಸ್. ಹಾಗಾಗಿ ಎರಡು ದಿನದ ಡಿಸ್ಟ್ರಾಯಿಂಗ್, ನಾಶ ಮಾಡುವಂತಹದ್ದು. ನಮ್ಮ ಪುಣ್ಯವನ್ನು ನಾಶ ಮಾಡುವ ದಾನಗಳಿವೆ, ನಮ್ಮ ಪಾಪವನ್ನು ನಾಶ ಮಾಡುವ ದಾನಗಳಿವೆ. ಹಾಗೆ ಎರಡು ದಾನ. ಅದು ಒಂದನ್ನು ದಾನ ಅಂತೇವೆ, ಇನ್ನೊಂದನ್ನು ಅದಾನ ಅಂತೇವೆ ಅಥವಾ ದುರ್ದಾನ ಅಂತೇವೆ. ದಾನ ಅಂದರೆ ಅನೇಕ ಉದ್ದೇಶದಿಂದ ನಾವು ದಾನ ಕೊಡ್ತೇವೆ. ಹೆಚ್ಚಾಗಿ ನಾವು ದಾನ ಯಾಕೆ ಕೊಡುವುದು ಗೊತ್ತುಂಟ? ದಾನ ಅನ್ನುವುದು ನಮ್ಮಲ್ಲಿ ಇದ್ದದ್ದು, ಇನ್ನೊಬ್ಬರಲ್ಲಿ ಇಲ್ಲದ್ದು, ಅವರಿಗೆ ಅಗತ್ಯವಾದದ್ದು, ಅದನ್ನ ಕೊಡುವುದು. ಈಗ ಸಾಮಾನ್ಯ ನಾವು ದಾನ ಕೊಡುವುದು ಅಂದ್ರೆ ಇಲ್ಲಿ ಎಲ್ಲ ಪುರೋಹಿತರು ಹೇಳ್ತಾರೆ ಇಷ್ಟು ಗ್ರಹಚಾರ ಪರಿಹಾರಕ್ಕೆ ಇಷ್ಟು ದಾನ ಆಗಬೇಕು ಅಂದ್ರೆ ನಮ್ಮ ಗ್ರಹಚಾರವನ್ನು ಇನ್ನೊಬ್ಬರಿಗೆ ದಾನ ಕೊಡುವುದು, ನಾವು ಮಾಡಿದ ಪಾಪವನ್ನು ಅವರಿಗೆ ಕೊಡೋದು. ಇದು ದಾನ ಅಲ್ಲ. ಪ್ರಾಯಶ್ಚಿತ್ತಕ್ಕೋಸ್ಕರ ಕೊಡತಕ್ಕ ದಾನ ಉಂಟಲ್ಲ, ಅಂದ್ರೆ ನಮಗೆ ಬೇಡವಾದ್ದನ್ನು ಅವರಿಗೆ ಕೊಡೋದು. ನಮಗೆ ಬೇಡವಾದ್ದು, ನಮ್ಮ ಗ್ರಹಚಾರ ಉಂಟು, ಸ್ವಾಮಿ ನೀವು ಸ್ವಲ್ಪ ತಗೊಳ್ಳಿ. ಬಂದವರು ಅದಕ್ಕೆ ನೀವು ತಗೊಳ್ಳುವುದಿಲ್ಲ ಅಂತ ತಕ್ಷಣ ಕೊಡ್ತೇವೆ, ಒಟ್ಟಿಗೆ ಹಣದ ಆಸೆಗಾದರೂ ತಗೊಳ್ಳಿ. ನಾವು ಮಾಡಿದ ಪಾಪವನ್ನ, ನಮ್ಮ ಗ್ರಹಚಾರವನ್ನ ದುಡ್ಡು ಸಮೇತ ನಿಮಗೆ ಹಸ್ತಾಂತರ ಮಾಡಿ ನಾನು ಹಾಯಾಗಿ ಬದುಕುವುದು. ಇದಲ್ವಾ ದಾನ ಅಂದ್ರೆ? ವಿಚಾರ ಮಾಡಿ. ಯಾರತ್ತಾದ್ರೂ ಜ್ಯೋತಿಷ್ಯರ ಹತ್ರ ಕೇಳಿ ಗ್ರಹಚಾರ ಅಂದ್ರೆ ಏನು, ಗ್ರಹಚಾರ ಶಾಂತಿಗೆ ದಾನ ಕೊಡುವುದು ಅಂದ್ರೆ ಏನು. ನಮ್ಮ ಗ್ರಹಚಾರವನ್ನ, ನಮ್ಮ ದೋಷವನ್ನ, ನಮ್ಮ ಪಾಪವನ್ನ ಇನ್ನೊಬ್ಬರಿಗೆ ಕೊಟ್ಟು ದುಡ್ಡು ಸಮೇತ ಅದನ್ನು ಅನುಭವಿಸಲಿಕ್ಕೆ ಖರ್ಚಿಗೆ ಬೇಕಾದ್ರೂ ನಾವು ಕೊಡ್ತೇವೆ, ತಗೊಳ್ಳಿ. ಅಂದ್ರೆ ನಮಗೆ ಯಾವುದು ಬೇಡವೋ, ನಮಗೆ ಭಾರವಾದದ್ದು, ಅದನ್ನು ಇನ್ನೊಬ್ಬರಿಗೆ ಸಾಗ ಹಾಕು. ಇದು ಉದ್ದಾಲಕನ ದಾನ. ದುಗ್ಧದೋಹಾಹ ನಿರಿಂದ್ರಿಯಾಹ ಜಗ್ಧ ತೃಣಾಹ. ನಡೆಯಲಿಕ್ಕಾಗದ, ನೀರು ಕುಡಿಯಲಿಕ್ಕಾಗದ, ಕರುಗಳನ್ನು ಈಯಲಾಗದ ಮುದಿ ದನಗಳನ್ನು ದಾನ ಮಾಡಿದಲ್ಲ. ಯಾಕೆಂದ್ರೆ ಮನೆಯಲ್ಲಿ ಇಟ್ಕೊಂಡು ಏನು ಮಾಡೋದು, ಏನೂ ಉಪಯೋಗ ಇಲ್ಲ, ಅದಕ್ಕೆ ದಾನ ಕೊಟ್ಟು ಬಿಡೋದು. ಹೀಗೆ ನಾವು ಪುರೋಹಿತರಿಗೆ ತೆಂಗಿನಕಾಯಿ ದಾನ ಕೊಡ್ತೇವಲ್ಲ, ಮನೆಯಲ್ಲಿ ಅಡಿಗೆಗೆ ಹೆರಮನೆ ಕೂಡ ಹೋಗದೆ ಇದ್ದ ಸಣ್ಣದಿದ್ದದ್ದು ಅದನ್ನು ಪುರೋಹಿತರಿಗೆ ಕೊಟ್ಟು ಬಿಡುವ. ಯಾಕಂದ್ರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ಅದು ಹೆರಮನೆಯಲ್ಲಿ. ಅಂದ್ರೆ ನಮಗೆ ಯಾವುದು ಬೇಡವೋ, ಯಾವುದು ಅನುಪಯುಕ್ತವೋ ಅದನ್ನು ದಾನ ಕೊಡುವುದು.
ಇದು ದಾನ ಅಲ್ಲ. ಇದು ಇದು ಡಿಸ್ಟ್ರಾಯ್ ಮಾಡುತ್ತೆ. ಯಾವುದನ್ನ? ಇಟ್ ಡಿಸ್ಟ್ರಾಯ್ಸ್ ಅವರ್ ವರ್ಚ್ಯೂಸ್. ನಮ್ಮಲ್ಲಿರ್ತಕ್ಕ ಪುಣ್ಯಗಳನ್ನ ನಾಶ ಮಾಡುತ್ತೆ, ಪಾಪನಾಶ ಅಲ್ಲ. ಆದ್ರಿಂದ ಹೇಗೆ ನಾವು ದಾನ ಮಾಡ್ಬೇಕು ಗೊತ್ತಾ? ನಮ್ಮ ಪಾಪಗಳನ್ನೇ ಗ್ರಹಚಾರ ಶಾಂತಿಗೋಸ್ಕರ ಇನ್ನೊಬ್ಬರಿಗೆ ಕೊಟ್ಟು ದಾನ ಮಾಡುವುದಲ್ಲ. ನಮ್ಮಲ್ಲಿ ಇದೆ, ನಮಗೆ ಬೇಕಾದ್ದೇ ಅದು, ಆದರೆ ಇನ್ನೊಬ್ಬರಲ್ಲಿ ಇಲ್ಲ. ಅವರಿಗೆ ಅದರ ಅಗತ್ಯ ಇರುವುದನ್ನು ಕಂಡು ನಮ್ಮಲ್ಲಿ ಇದ್ದದ್ದನ್ನ ಇನ್ನೊಬ್ಬರಿಗೆ ಹಂಚಿ ಇನ್ನೊಬ್ಬರ ಕೊರತೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರ ನಾವು ಮಾಡುವ ಪ್ರಯತ್ನದಿಂದ ನಮ್ಮ ಪಾಪವನ್ನು ಪರಿಹಾರ ಮಾಡಬೇಕು ಹೊರತು ಡೈರೆಕ್ಟ್ ಪಾಪವನ್ನು ದಾನ ಕೊಟ್ಟಲ್ಲ. ಹಾಗಾಗಿ ಯಾರಿಗೆ ಎರಡು ಸಂಗತಿ, ಒಂದು ಸಾಮಾನ್ಯವಾಗಿ ಅನ್ನ, ಅಶನ, ವಸನ, ಇದು ಯಾರಿಗೂ ದಾನ ಮಾಡುವುದು, ಇದಕ್ಕೆ ಅಧಿಕಾರಿ ಅಂತಿಲ್ಲ. ಅಶನ ವಸನಕ್ಕೆ ಹಸಿದವರೆಲ್ಲರೂ ಅಧಿಕಾರಿಗಳು. ಅದರಲ್ಲಿ ಯೋಗ್ಯರನ್ನು ನೋಡಿ ಅನ್ನದಾನ ಮಾಡಬೇಕು. ಎಲ್ಲರೂ ಯೋಗ್ಯರೇ, ಹೊಟ್ಟೆ ಇರುವವರೆಲ್ಲ ಯೋಗ್ಯರು, ಹಸಿದವರೆಲ್ಲರೂ ಯೋಗ್ಯರು. ಹಸಿದವರಿಗೆ ಎಲ್ಲರಿಗೂ ಅನ್ನದಾನ ಮಾಡಬೇಕು. ಅದರಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ಯಾರಿಗೆ ಉಡ್ಲಿಕ್ಕೆ ಬಟ್ಟೆ ಇಲ್ಲ ಅವರೆಲ್ಲರಿಗೂ ಬಟ್ಟೆ. ಅನ್ನ, ಅಶನ, ವಸನ. ವಸನ ಅಂದ್ರೆ ಎರಡು, ಬಟ್ಟೆ ಮತ್ತು ವಾಸ. ಇರೋದಕ್ಕೆ ತಾಣ, ಉಡುವುದಕ್ಕೆ ಬಟ್ಟೆ, ಉಣ್ಣುವುದಕ್ಕೆ ಅನ್ನ. ಇದನ್ನ ಕೊಡುವುದಕ್ಕೆ ಯಾರಿಗೂ ಡಿಸ್ಕ್ರಿಮಿನೇಷನ್, ಯೋಗ್ಯ ಅಯೋಗ್ಯ ಎಲ್ಲರೂ ಯೋಗ್ಯರು. ಆದರೆ ಮತ್ತೆ ಕೆಲವು ಸಂಗತಿಗಳನ್ನು ಕೊಡಬೇಕಾಗಿದ್ದರೆ ಯಾರಿಗೆ ಯಾವುದು ಅಗತ್ಯ ಯೋಗ್ಯ ಅನ್ನೋದನ್ನು ನೋಡಿ ಕೊಡಬೇಕು. ಈಗ ಉದಾಹರಣೆಗೆ ನಾವು ಬದರಿ ಹೋಗಿರ್ತೇವೆ, ಜೋರು ಚಳಿಗಾಲ, ವಿಪರೀತ ಚಳಿ. ಆವಾಗ ಅಲ್ಲಿ ಬದರಿಗೆ ಹೋಗಿ, ಸ್ವಾಮಿ ನಿಮ್ಗೊಂದು ಫ್ಯಾನ್ ದಾನ ಮಾಡ್ತೇನೆ. ಯಾವ ಕರ್ಮಕ್ಕೆ? ಇವ್ರಿಗೆ ಹೊತ್ಕೊಂಡು ಹೋಗ್ಲಿ ಲಗೇಜ್ ಕಮ್ಮಿ ಆಗುತ್ತೆ, ಅದಕ್ಕೆ ಅವ್ರಿಗೆ ಸಾಗ ಹಾಕೋದು ಫ್ಯಾನು. ಇವ್ರಿಗೆ ಫ್ಯಾನ್ ಯಾಕ್ರಿ, ಬದಿ ಹೋಗಿ ಕಂಬಳಿ ಕೊಡಬೇಕು. ಅದು ಬಿಟ್ಟು ಫ್ಯಾನ್ ದಾನ ಮಾಡೋದು ಉಂಟಲ್ಲ, ಇದು ಅಯೋಗ್ಯವಾದ ದಾನ ಅಂತಾರೆ. ಅದು ಸುಮ್ಮನೆ, ಅದು ಅವ್ರಿಗೆ ಉಪದ್ರ, ತಗೊಂಡವ್ರಿಗೆ ಅದು ಉಪಯೋಗ ಇಲ್ಲ. ನಮ್ಮ ಉಪದ್ರವನ್ನ ಅವರಿಗೆ ಸಾಗ ಹಾಕೋದು. ಹಾಗೆ ಮೇ ತಿಂಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಬಳಿ ದಾನ ಮಾಡೋದು. ಇದೆಲ್ಲ ಏನು ಅಂದ್ರೆ ನಮಗೆ ಸಾಮಾನು ಜಾಸ್ತಿ ಅದಕ್ಕೆ ಇದಕ್ಕೆ ಹೇಳುವುದು ದಾನ ಅದಾನವಾಗತ್ತೆ. ಮತ್ತೆ ಇನ್ನೊಂದಿದೆ, ಇಲ್ಲಿ ದಾನ ಅಂತ ನಾವು ಯಾವ್ದು ಮಾಡ್ತೇವೆ ಅದು ಅಲ್ಲಿ ಅದಾನವಾಗಿ ಬಿಡುತ್ತೆ. ಯಾವುದನ್ನ ಪ್ರಚಾರಕ್ಕೋಸ್ಕರ, ಪಬ್ಲಿಸಿಟಿಗೋಸ್ಕರ, 4 ಜನ ನಾನು ದಾನಿ ಅಂತ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ಕೊಡ್ತೇನೋ, ಅದು ಇಲ್ಲಿ ಪೇಪರ್ನಲ್ಲಿ ದೊಡ್ಡ ದಾನ ಅಂತ ಬರುತ್ತೆ. ಮಹಾದಾನಿಗಳು ಅವರು, ಅವರಿಗೆ ಅಂತೂ ಶ್ರೇಷ್ಠ ದಾನಿಗಳು ಅಂತ ಪ್ರಶಸ್ತಿ ಪತ್ರವೂ ಕೊಟ್ಟರು ಕೆಲವು ಮಠಾಧಿಪತಿಗಳು, ಎಲ್ಲ ಬಂದ್ಬಿಡುತ್ತೆ ಪೇಪರ್ನಲ್ಲಿ. ಆದ್ರೆ ಅಲ್ಲಿ ಹೋದಾಗ ಅದು ಲಿಸ್ಟ್ನಲ್ಲೇ, ಚಿತ್ರಗುಪ್ತ ಲಿಸ್ಟ್ನಲ್ಲೇ ಇವನು ಮಾಡಿದ ದಾನಗಳದ್ದು ಲಿಸ್ಟ್ನಲ್ಲೇ ಇರೋದಿಲ್ಲ. ಯಾಕೆಂದ್ರೆ ಅಯಂತು ಲೋಕೋ ಮೌನಸ್ಯ ಮಾನಸ್ಯ ಅಸೌ ಮೌನಸ್ಯ ಕೀರ್ತಿತ ಅಂತ. ದಾನ ಪ್ರಚಾರಕ್ಕೋಸ್ಕರ ಮಾಡಿದ ದಾನ ದೇವಲೋಕದ ಪುಣ್ಯದ ಲಿಸ್ಟ್ನಲ್ಲಿ ಸೇರುವುದಿಲ್ಲ. ಯಾಕೆಂದ್ರೆ ಯಾಕೆ ಮಾಡಿದ್ದು? ಪ್ರಚಾರಕ್ಕೆ ಸಿಕ್ಕಿ ಆಯ್ತಲ್ಲ, ಅದು ರಿಸಲ್ಟ್ ಬಂದಾಯ್ತು, ಮತ್ತೆ ಪುನಃ ಮತ್ತೆ ಅಲ್ಲಿ ಸೇರಿಸ್ಲಿಕ್ಕೆ ಇಲ್ಲೇ ಇಲ್ಲ. ಯಾರು ಪ್ರಚಾರದ ಆಸೆ ಇಲ್ಲದೆ ನಿಸ್ಪೃಹತೆಯಿಂದ ಕರ್ತವ್ಯ ದೃಷ್ಟಿಯಿಂದ ದಾನ ಮಾಡಿದ್ನೋ ಅದು ಅಲ್ಲಿ ಎಂಟ್ರಿ ಆಗತ್ತೆ. ಇಲ್ಲಿ ಯಾವುದು ದಾನವೋ ಅದು ಅಲ್ಲಿ ದಾನ ಅಲ್ಲ, ಅಲ್ಲಿ ಯಾವುದು ದಾನವೋ ಅದು ಇಲ್ಲಿ ದಾನ ಅಲ್ಲ. ಇಲ್ಲಿ ಪ್ರಚಾರ, ಪಬ್ಲಿಸಿಟಿ, ಪೇಪರ್ನಲ್ಲಿ ಬರಬೇಕು. ಪೇಪರ್ನಲ್ಲಿ ಬಾರದಿದ್ರೆ ಕೊಟ್ಟದೇ ದಂಡ. ನಾನು ಇಷ್ಟು ಕೊಟ್ಟೆ ಸ್ವಾಮಿ, ಒಂದು ಪೇಪರ್ನವ್ರು ಹಾಕಲಿಲ್ಲ. ಇವನು ಬಹಳ ಬೇಜಾರ, ಇಷ್ಟು ಕೊಟ್ಟೆ ಒಂದು ಪೇಪರ್ನವ್ರು ಹಾಕಲೇ ಇಲ್ಲ. ಅದು ಪೇಪರ್ನವ್ರು ಹಾಕ್ಬೇಕಾದ್ರೆ ಯಾರ್ಯಾರಿಗೂ ದಾನ ಕೊಟ್ಟರೆ ಸಾಲದು, ಅವರಿಗೊಂದು ಕಾಕ್ಟೇಲ್ ಪಾರ್ಟಿ ದಾನ ಮಾಡಬೇಕು. ಅವಾಗ ಪೇಪರ್ನವ್ರು ಅವರಿಗೊಂದು ಕಾಕ್ಟೇಲ್ ಪಾರ್ಟಿ ಮಾಡಿ ಅವರಿಗೆ ಒಂದಿಷ್ಟು ಬಾಟ್ಲ್ ದಾನ ಮಾಡಿದ್ರೆ ಕೂಡಲೇ ಆಗ್ತದೆ. ಅದು ಯಾರ್ಯಾರಿಗೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತಾರೆ ಪೇಪರ್ನಲ್ಲಿ ಬರ್ಬೇಕಾದ್ರೆ. ಅಲ್ಲಿ ಹಾಗಲ್ಲ, ಇಲ್ಲಿಯ ದಾನ ಅಲ್ಲಿ ಅದಾನ ಆಗ್ಬಿಡುತ್ತೆ. ಹಾಗೇನೆ ಜ್ಞಾನದಾನ ನಾನು ಹೇಳಿದೆ, ಇದು ದೇಶ ಕಾಲಗಳನ್ನ ನೋಡಿ ಕೊಡ್ಬೇಕು. ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಏನು ಬೇಕು, ಯಾರಿಗೆ ಏನು ಕೊಡಬೇಕು. ಅದು ಕನ್ಯಾದಾನ ಮಾಡಬೇಕಾಗಿದ್ರೆ ಪಾಪ 60 ವರ್ಷ ಶಾಂತಿ ಆದವನು ನಿಮಗೆ 5ನೇ ಮದುವೆಗೆ ನಮ್ಮ ಹುಡುಗಿ ಉಂಟು ಕೊಡ್ತೇನೆ ಅಂತ ಹೇಳೋದು, ಅದು ದಾನ ಆಗೋಲ್ಲ. ಅದು ತಗೊಳ್ಳಿದ್ದಾರೆ ಅಂತ ಅದಕ್ಕೆ ಹೇಳಿದೆ, 5ನೇ ಮದುವೆ ಆದ್ರೂ ನಾವು 60 ವರ್ಷ ಆದ್ರೆ ನಮಗೂ ಸ್ವಲ್ಪ ತ್ರಾಣ ಇದೆ, ನಿಮ್ಮ ಮಗಳಿದ್ರೆ ಕೊಡಿ ಅಂತ ಗಂಡಸರಿಗೆ ತಗೊಂಡ್ಬಿಡ್ತಾರೆ. ಅದು ಕೊಡುವ ಅಪ್ಪ ಅಮ್ಮ ಜಾಗ್ರತೆ ಮಾಡ್ಬೇಕಷ್ಟೇ. ಹಾಗೇನೆ ವಿದ್ಯಾದಾನ, ಯಾರಿಗೆ ವಿದ್ಯೆಯ ಗ್ರಹಣ ಮಾಡತಕ್ಕಂಥ ಅರ್ಹತೆ ಇಲ್ಲವೋ ಅವರಿಗೆ ವಿದ್ಯಾದಾನ ಮಾಡಬಾರದು. ಯೋಗ್ಯರನ್ನು ನೋಡಿ ಈ ವಿದ್ಯಾದಾನ, ಅವಿಗೆ ಇಂಥ ದಾನಗಳನ್ನು ಹೀಗೆ ಕಾಲ, ದೇಶ, ಪಾತ್ರ, ಯಾವ ಕಾಲದಲ್ಲಿ ಯಾವುದು ದಾನ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಯಾವ ದೇಶದಲ್ಲಿ ಯಾವುದು ಅಪ್ರೋಪ್ರಿಯೇಟ್ ಅನ್ನೋದು ಗೊತ್ತಿರಬೇಕು, ಯಾರಿಗೆ ಏನು ದಾನ ಮಾಡಬೇಕು. ಹೀಗೆ ಈ 3 ವಿಧದ ವಿಶ್ಲೇಷಣೆ ಇದ್ದು ಮಾಡಿ ಯೋಗ್ಯವಾದ ಕಾಲದಲ್ಲಿ, ಯೋಗ್ಯವಾದ ದೇಶದಲ್ಲಿ, ಯೋಗ್ಯನಾದ ವ್ಯಕ್ತಿಗೆ ಮಾಡಿದ ದಾನ ದಾನ.
ಅದು ಸದ್ದಾನ. ಇಲ್ಲದೆ ಇದ್ರೆ ದುರ್ದಾನ. ಇದೇ ದಾನಂ ಅದಾನಂ. ಯಾವುದು ದಾನ ಮಾಡುವ ಬುದ್ಧಿ ಅಥವಾ ದಾನ ಕೊಡದ ಪಿಟ್ಟಾಸಿತನ, ಸ್ಟಿಂಜಿನೆಸ್, ಇದೆಲ್ಲವನ್ನು ಕೊಡುವನು ನಾನೇ ಅಂತ. ಕೆಲವರಿಗೆ ಕೈಯಲ್ಲಿ ಏನು ದುಡ್ಡು ಇರೋಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಊರೆಲ್ಲ ಸಾಲ ಮಾಡಿ ಅವರಿಗೆ ನೆರವು ಮಾಡ್ತಾರೆ. ಅಂಥವರು ಇದ್ದಾರೆ. ಕೋಟ್ಯಾಧೀಶರಾಗಿ 10 ಪೈಸೆ ಕೊಡದವರು ಇದ್ದಾರೆ. ಒಬ್ಬರು ಒಂದು ಕಥೆ ಕೇಳಿದೆ ನಾನು, ಬಹಳ ದೊಡ್ಡ ಮಿಲಿಯನ್ ಆಗಿರೋದು ನಮ್ಮ ಊರಲ್ಲಿ. ಅವ್ರು ನಾನು ಚಿಕ್ಕವರಿದ್ದಾಗ ಹೇಳ್ತಿದ್ದಾರಪ್ಪ, ನನಗೇನೋ ಅಷ್ಟು ಗೊತ್ತು, ಅನುಭವಕ್ಕೆ ಬರಲಿಲ್ಲ. ಅವ್ರು ಪಾಪ ಶ್ರೀಮಂತರು ಅಂತ ಎಲ್ಲರೂ ಉಪನಯನಕ್ಕೆ, ಮಗನಿಗೆ ಉಪನಯನ ನಿಶ್ಚಯ ಆದ ಕೂಡಲೇ ಏನಾದರೂ ಸಹಾಯ ಮಾಡ್ರಿ, ಮನೆಯಲ್ಲೇ ಉಪನಯನ ವಿಶೇಷ ಏನಾದ ಉಪನಯನಕ್ಕೆ ಹೋದ ಕಥೆ ನಾನು ಕೇಳಿ. ಉಪನಯನ ಆದರೆ ಅವ್ರ ಹತ್ರ ಹೋಗೋದಂತ, ಏನಾದರೂ ಸಹಾಯ ಮಾಡ್ರಿ. ದೊಡ್ಡ ಮಿಲಿಯನ್ ಆಗಿರೋರು ಏನೋ ಕೊಟ್ಟರು. ಅವರು ಏನು ಮಾಡ್ತಿದ್ರು ಗೊತ್ತಾ, ಉಪನಯನಕ್ಕೆ ಬಹಳ ಮುಖ್ಯವಾದ್ದು ಏನು ಹೇಳಿ ಅದನ್ನು ನಾನು ದಾನಕ್ಕೆ ಒಂದು ಜನಿವಾರ ಕೊಟ್ಟು ಕಳಿಸ್ಬಿಡು. ಉಪನಯನಕ್ಕೆ ಅದಕ್ಕಿಂತ ಮುಖ್ಯವಾದ ಏನು ಅಂತ ಹೇಳಿ ಅದು ನನ್ನ ಲೆಕ್ಕದಲ್ಲಿ ಇರಲಿ. ಇಂಥವರು ಇರ್ತಾರೆ ಮಿಲಿಯನಾಯರು. ಅವ್ರ ದಾನ ನಿಜವಾಗಿ ನೋಡಿ, ಆರ್ಗ್ಯುಮೆಂಟ್ನಲ್ಲಿ ಏನು ತಪ್ಪಿಲ್ಲ. ಉಪನಯನಕ್ಕೆ ಬಹಳ ಮುಖ್ಯವಾದ ವಸ್ತು ನನ್ನ ಲೆಕ್ಕದಲ್ಲಿ ಇರಲಿ. ಅವಾಗ ಜನಿವಾರಕ್ಕೆ ಅವಾಗಿದ್ದದ್ದು ಒಂದು ಪಾವಾಣೆ. ಈ ಪಾವಾಣೆ ತೆಗಿನ ಹುಡುಗಿ ಗೊತ್ತೇ ಇಲ್ಲ. ಒಂದು ಪಾವಾಣೆ ಅಂದರೆ ಒಂದು ಆಣೆ 4ನೇ 1 ಅಂಶ. ಒಂದು ಆಣೆ ಅಂದರೆ 6 ಪೈಸೆ, ಅದಂದ್ರೆ 1.5 ಪೈಸೆ ಆಯ್ತು. ಈಗ ಒಂದು ಆಣೆ ಇಲ್ಲ, 6 ಪೈಸೆ ಎಲ್ಲ ಹೋಯ್ತು. ಆಗ ಒಂದು ಆಣೆ, ಅದು ಒಂದಾಣೆ ಅಂದ್ರೆ 4, ಒಂದು ಕಾಲಾಣೆ, ಒಂದು ಕಾಲಾಣೆ, ಒಂದು ಪಾವಾಣೆ ಕೊಟ್ರೆ 1 ಜನಿವಾರ 2 ಜನಿವಾರ ಸಿಗ್ತಿತ್ತು. ಅದನ್ನು ಕೊಟ್ಟು ಕಳಿಸ್ಬಿಟ್ಟು ಮುಗಿದೋಯ್ತು ಅವರು. ಹೀಗೆ ಒಬ್ಬ ಮನುಷ್ಯ ತುಂಬಾ ಇದ್ದು ಕೊಡಬೇಕು ಅನ್ನೋ ಬುದ್ಧಿ ಇಲ್ಲದೆ ಇರಬಹುದು. ಏನು ಇಲ್ಲದೆ ಕೂಡ ಎತ್ತೆತ್ತಿ ಕೊಡೋರಿದ್ದಾರೆ. ಸಾಲ ಸೋಲ ಮಾಡಿ ಆದ್ರೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ನಾವು ನೋಡಿ ಸಹಿಸಿಕೊಳ್ಳಿಕ್ಕಾಗುದಿಲ್ಲ. ಇದನ್ನೇ ದಾನ. ಈ ರೀತಿ ಮನಸ್ಸಿನ ಒಳಗೆ ಕೊಡುಗೈತನ ಅಥವಾ ಒಳಗೈ, ಎರಡು, ಕೊಡುಗೈತನವನ್ನು ನಾನೇ ಕೊಡುವವನು, ಒಳಗೈತನವನ್ನು ನಾನೇ ಕೊಡುವವನು, ಇದೆಲ್ಲ ಹೇಳಿ ಇದೀಗ ಮಾನಸಿಕ ಪ್ರಪಂಚದ ಒಂದು ಚಿತ್ರ ನಮ್ಮ ಮುಂದೆ ಇಟ್ಟ ಕೃಷ್ಣ. ಅಷ್ಟೇ ಅಲ್ಲ, ಬರೇ ಮಾನಸಿಕ ಪ್ರಪಂಚ ಅಲ್ಲ, ಈ ಪ್ರಪಂಚದಲ್ಲಿ ಇರ್ತಕ್ಕ ಎಲ್ಲರ ಸೃಷ್ಟಿ ಮಾಡಿದವನು ನಾನೇ, ಎಲ್ಲದರ ಸೃಷ್ಟಿ ಅಷ್ಟೇ ಹೇಳಿ ಮುಗಿದೋಯ್ತಲ್ಲ. ಎಲ್ಲವನ್ನು ಸೃಷ್ಟಿ ಮಾಡಿ ನಾನು ಒಳಗು ಹೊರಗು ಅಂತರ್ಬಹಿಷ್ಯ ಹೇಳಿ ಸಾಕುವುದು. ಉಪಾಸನೆ ಮಾಡುವುದಕ್ಕೆ ಕೆಲವು ವಿಶೇಷವಾದ ಆಸ್ಪೆಕ್ಟ್ಗಳು ಬೇಕು. ಅದಕ್ಕೋಸ್ಕರ ಹೇಳೋದು ಇದೆಲ್ಲ, ಇದು ಉಪಾಸನೆ ಮಾಡ. ಭಗವಂತ ಏನು ಕೊಟ್ಟ ನನಗೆ? ಬುದ್ಧಿ, ಜ್ಞಾನಂ, ಇದೆಲ್ಲ ಅಸಮೋಹ, ಕ್ಷಮ, ಸತ್ಯಂ, ದಮಃ, ಶಮಃ, ಇದನ್ನು ಭಗವಂತ ಕೊಟ್ಟ ಅಂತ ಅನುಸಂಧಾನ ಮಾಡಬೇಕು. ಇದನ್ನು ಕೊಡುವಂತ ಪ್ರಾರ್ಥಿಸಬೇಕು, ಇದನ್ನು ಪಡೆಯಬೇಕು. ಅದಕ್ಕೋಸ್ಕರ ಈ ಉಪಾಸನೆಯಲ್ಲಿ ಮುಖ್ಯ ಆಗ್ತವೆ. ಆಯ್ತು. ಇನ್ನು ಬಾಹ್ಯ ಪ್ರಪಂಚದಲ್ಲಿ ಮುಖ್ಯವಾಗಿರತಕ್ಕ ಸಂಗತಿ, ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತಾ ಯೇಷಾಂ ಲೋಕೆ ಇಮಾಃ ಪ್ರಜಾಃ ಅಂತ. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ. ಇದು ಮೇಲು ನೋಟಕ್ಕೆ ಬಹಳ ವಿಚಿತ್ರ. ಹಿಂದಿನ 7 ಜನ ಮಹರ್ಷಿಗಳು ಮತ್ತು 4 ಜನ ಮನುಗಳು ಎಲ್ಲ ನನ್ನಿಂದ ಹುಟ್ಟಿದರೆ, ಎಲ್ಲ ಇಡೀ ಬ್ರಹ್ಮಾಂಡವೇ ಅವನಿಂದ ಸುಟ್ಟಿದ್ದು. 7 ಮಹರ್ಷಿಗಳು, ಅದು ಹಿಂದಿನ 7 ಮಂದಿ ಮಹರ್ಷಿಗಳು ಮತ್ತು 4 ಜನ ಮನುಗಳು. ಯಾರು 4 ಜನ? ಒಟ್ಟಿಗೆ ಮನ್ವಂತರ 14 ಮನ್ವಂತರಕ್ಕೆ 14 ಮನುಗಳಿದ್ದಾರೆ. ಅದ್ರಲ್ಲಿ ಯಾರು 10 ಯಾರನ್ನು ಬಿಡಿಬೇಕು, 4 ಯಾರನ್ನು ಹಿಡಿಬೇಕು? ಬಿಡಬೇಕಾದ 10 ಯಾರು? ಏನು ಹೇಳೋದಿಲ್ಲ ಕೃಷ್ಣ. ಅವನು ಹೇಳದೇ ಇದ್ರು ನಮ್ಮ ಸ್ವಲ್ಪ ಹಿಂದಿನ ಶ್ಲೋಕದಲ್ಲಿ ಹೇಳಿದವನು ಕೊಟ್ಟಿದ್ರೆ, ಬುದ್ಧಿ, ಜ್ಞಾನಂ, ಅಸಮೋಹ ಒಂಚೂರು ಚೂರು ಇದ್ರೆ ಅವನು ಏನು ಹೇಳಿದ ಅದು ಗೊತ್ತಾಗತ್ತೆ. ಏನಿದೆ ಅಲ್ಲಿ? ಮಹರ್ಷಯ ಸಪ್ತಪೂರ್ವೇ, ಹಿಂದಿನ 7 ಜನ ಮಹರ್ಷಿಗಳು. ಹಿಂದಿನ ಅಂತಂದ್ರೆ ಬಹಳ ಹಿಂದಿನ, ಮೊಟ್ಟ ಮೊದಲು. ಯಾರು? ಒಂದೊಂದು ಮನ್ವಂತರಕ್ಕೂ ಬೇರೆ ಬೇರೆ ಸಪ್ತರ್ಷಿಗಳಿದ್ದಾರೆ. ಪೂರ್ವೆ ಅಂದ್ರೆ ಮೊತ್ತ ಮೊದಲಿನ ಸಪ್ತರ್ಷಿಗಳು, ಅಂದ್ರೆ ಸ್ವಯಂಭೂ ಮನ್ವಂತರದ ಸಪ್ತರ್ಷಿಗಳು. ಆಮೇಲೆ ಚತ್ವಾರೋ ಮನವಃ, ಯಾರವರು? ಪೂರ್ವೇ ಚತ್ವಾರ, ಮೊದಲನೇ 4 ಜನ. ಅಲ್ಲೇ ಪೂರ್ವೆ ಅನ್ನೋದು ಮಹರ್ಷಯ ಸಪ್ತ ಪೂರ್ವೇ, ಪೂರ್ವೇ ಚತ್ವಾರೋ ಮನವಸ. ಪೂರ್ವೆ ಅನ್ನೋದನ್ನ ಇದಕ್ಕೆ ದೇಹಲಿ ದೀಪನ್ಯಾಯ ಅಂತಾರೆ. ಅತ್ಲಾಗಿಯೂ ಅನ್ನವೇ, ಇತ್ಲಾಗಿಯೂ ಅನ್ನವೇ. ಮೊದಲನೇ 4 ಜನ ಮನುಗಳು. ಮೊದಲನೇ 4 ಜನ ನೋಡಿ ಯಾರಪ್ಪ? ಸುರವಿನೋ ಸ್ವಯಂಭುವ, ಎರಡನೇವ ಸ್ವಾರೋಚಿಷ, ಮೂರನೇವ ಉತ್ತಮ, 4ನೇವ ತಾಪಸ. ಅರೆ ಮದ್ಭಾವ, ಇವ್ನು ನನ್ನಿಂದಲೇ ಹುಟ್ಟಿದವರು ಅಂತ ಹೇಳ್ತಾನೆ. ತಾಪಸ ವಿಷ್ಣುವಿನ ಅವತಾರ, ಅವನು ವಿಷ್ಣುವಿನಿಂದ ಹುಟ್ಟುವುದು ಹೇಗೆ? ಹಾಗಾದ್ರೆ ಅವನು ಬಿಡುವ. ಮೊದಲನೇ 4 ಮಂದಿ ವಿಷ್ಣುವಿನಿಂದ ಸೃಷ್ಟರಾದವರು. ಹಾಗಾದ್ರೆ ತಾಪಸ ಬಿಟ್ಟರೆ 51 ತಗೊಂಡು ಸಾಕು.
ಇವ್ 4 ಜನ. ಒಬ್ಬ ಶುರುವಿನ 4 ಜನರಲ್ಲಿ 4ನೇವನನ್ನು ಬಿಟ್ಟು 5ನೇವನನ್ನು ತಗೊಂಡ್ಬಿಟ್ರೆ ಮೊದಲ 4 ಜನ ಮನುಗಳಾದ್ರು. ಪೂರ್ವೇ ಅನ್ನೋದ್ರಿಂದ ಪ್ರಾರಂಭದವರು ಅಂತ ಗೊತ್ತಾಯ್ತು. ಆ ಸಾಲಿನಲ್ಲಿ ವಿಷ್ಣುವೇ ಒಬ್ಬ ಬರ್ತಾನೆ. ತಾಪಸಮನು ವಿಷ್ಣುವಿನದ್ದೇ ಅವತಾರ. ಅವನು ಮದ್ಭಾವ ಅಲ್ಲ, ವಿಷ್ಣುವಿನಿಂದ ಹುಟ್ಟಿದವಲ್ಲ. ಆದ್ರಿಂದ ಮೊದಲನೆಯವರು 4 ಮಂದಿ ವಿಷ್ಣುವಿನಿಂದ ಹುಟ್ಟಿದವನಲ್ಲ, ವಿಷ್ಣುವೇ ಹುಟ್ಟಿದವರಾಗಬೇಕು. ಹಾಗಾದ್ರೆ ವಿಷ್ಣುವಿನ ಬಿಟ್ಟು ಮುಂದಿನ ತಗೊಂಡು ಅಲ್ಲಿ ಸುರುವಿನಿಂದ ಸ್ವಯಂಭುವ, ಸ್ವರೋಜಿಷ, ಉತ್ತಮ, ರೈವತ, ಇವರು 4 ಜನ ಮೊದಲು. ಆಮೇಲೆ ತಾಪಸ ಹಾಗೂ ಭಗವಂತನ ಅವತಾರ ಆಯ್ತು. ಆಮೇಲೆ 2 ಮನ್ವಂತರಗಳಾಯ್ತು. ಈಗ ಚಾಕ್ಷುಷ ಮತ್ತು ಈಗ ನಡೀತಾ ಇರುವ ವೈವಸ್ವತ. ಈ ಚಾಕ್ಷುಷ ಮನ್ವಂತರ, ವೈವಸ್ವತ ಮನ್ವಂತರ 2 ಇತ್ತೀಚೆಗೆ ಈ ಒಂದು ನಡೀತಾ ಇರುವುದು ಒಂದು ಜಸ್ಟ್ ಪಾಸ್ಟ್. ಈ 2 ಮನ್ವಂತರಗಳನ್ನು ಬಿಟ್ರೆ ಅದರ ಹಿಂದಿನ 5 ಮನ್ವಂತರಗಳಲ್ಲಿ ಭಗವಂತನ ಅವತಾರ ಒಂದು ಅಂದ್ಬಿಟ್ಟು ಭಗವಂತನ ಸೃಷ್ಟವಾದ 4 ಮನುಗಳು. ಕರೆಕ್ಟ್ ಆಯ್ತು. ಈಗ ಮಹರ್ಷಯ ಸಪ್ತಪೂರ್ವೇ. ಈ 7 ಜನ ಮಹರ್ಷಿಗಳು ಯಾರು ಅದನ್ನು ಪುರಾಣಗಳಲ್ಲಿ ಹೇಳಿದ್ದಾರೆ. ಅವರು 2 ವಿಧವಾಗಿ ಸಪ್ತ ಮಹರ್ಷಿಗಳು. ಅಂದ್ರೆ ಪೂರ್ವೆ ಅಂದ್ರೆ ಸ್ವಯಂಭೂ ಮನ್ವಂತರದ ಸಪ್ತರ್ಷಿಗಳು. ಪ್ರತಿಯೊಂದು ಮನ್ವಂತರಕ್ಕೂ ಬೇರೆ ಬೇರೆ ಜನ ಸಪ್ತರ್ಷಿಗಳಿದ್ದಾರೆ. ಸ್ವಯಂಭೂ ಮನ್ವಂತರದ ಸಪ್ತರ್ಷಿಗಳು ಮಾತ್ರ ಆ ಋಷಿ ಮಂಡಲದಲ್ಲೇ ಬಹಳ ಶ್ರೇಷ್ಠರಾದವರು. ತಾರತಮ್ಯ ಕಕ್ಷೆಯಲ್ಲಿ 16ನೇ ಕಕ್ಷೆಯಲ್ಲಿ ಬರ್ತಕ್ಕವರು. ಮತ್ತೆಲ್ಲ ಬಹಳ ಕೆಳಗಿದ್ದಾರೆ. 16ನೇ ಕಕ್ಷೆಯಲ್ಲಿ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ. ಮರೀಚಿರತ್ರಂಗಿರಸೌ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠಶ್ಚ ಮಹಾತೇಜ. ಇದು ಈ 7 ಮಂದಿ ಸಪ್ತರ್ಷಿಗಳು ಅಂತ. ಇವರು ದೇವತಾ ತಾರತಮ್ಯದಲ್ಲಿ ಸೇರಿರತಕ್ಕಂಥ 16ನೇ ಕಕ್ಷೆಯಲ್ಲಿ ಬರತಕ್ಕಂಥ ಮಹರ್ಷಿಗಳು. ಇದನ್ನ ಯಾಕೆ ಹೇಳಿ ಸಪ್ತರ್ಷಿಯ ಅಂತ ಹೇಳಿದ್ರಲ್ಲ, ಸಪ್ತಪೂರ್ವ. ಇವರು ನಿಜವಾಗಿ ಋಷಿಗಣಗಳಲ್ಲಿ ಬಹಳ ಶ್ರೇಷ್ಠರಾದವರು. ಇನ್ನೊಬ್ಬ ಈಗ ಇದಕ್ಕೆ ಸಮಾನನಾಗಿರ್ತಕ್ಕ ಇನ್ನೊಬ್ಬ ಋಷಿ ಅಂದ್ರೆ ತಪಸ್ಸು ಮಾಡಿ ಎತ್ತರಕ್ಕೇರಿದ ವಿಶ್ವಾಮಿತ್ರ. ಇನ್ನು ಇವರಕ್ಕಿಂತ ಎತ್ತರದಲ್ಲಿ ಇರತಕ್ಕಂಥ ಋಷಿಗಳು ಅಂದ್ರೆ ಇಬ್ಬರೇ. ಒಂದು ಭೃಗು, ಇನ್ನೊಂದು ಸನತ್ ಕುಮಾರ. ನಾರದ ಬಿಡಿ, ಅವನ ದೇವತೆಗಳ ಕೋಟಿ. ಋಷಿಗಳಲ್ಲಿ ಸನತ್ ಕುಮಾರ ಮತ್ತು ಭೃಗು ಇವ್ರು ಬಿಟ್ರೆ ಇನ್ಯಾರು ಇವರಿಗಿಂತ ಎತ್ತರದ ದೇವತೆಗಳಿಲ್ಲ, ಋಷಿಗಳಿಲ್ಲ. ಹಾಗಾಗಿ ಋಷಿಗಣದಲ್ಲೇ ಬಹಳ ಎತ್ತರದವರು. ಸ್ವಯಂಭೂ ಮನ್ವಂತರದ 7 ಮಂದಿ ಋಷಿಗಳು. ಇವರು ಬರೇ ಸಪ್ತರ್ಷಿಗಳು ಅನ್ನೋದ್ರಿಂದ ಇವರ ವೈಶಿಷ್ಟ್ಯ ಅಲ್ಲ. ಯಾಕೆಂದ್ರೆ ಅದಕ್ಕೆ ಸಪ್ತಪೂರ್ವೆ ಅಂದ್ರೆ ಇದಕ್ಕೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಮೋಕ್ಷ ಧರ್ಮದಲ್ಲಿ ಈಗ ಇದೇ ಮಾತಿರ್ತಕ್ಕ 2 ಪುರಾಣ ವಚನಗಳಿವೆ. ಒಂದು ಪುರಾಣದಲ್ಲಿ ಹೀಗೆ ಹೇಳುತ್ತೆ, ಮರೀಚಿರತ್ರಂಗಿರಸೌ ಪುಲಸ್ತ್ಯ ಪುಲಃ ಕ್ರತು ವಸಿಷ್ಠಶ್ಚ ಮಹಾತೇಜಾ ಪೂರ್ವೇ ಸಪ್ತರ್ಷಯ ಸ್ಮೃತ. ಇದು ಪುರಾಣದ ವಚನ. ಇವರು 7 ಜನ ಪೂರ್ವೇ ಸಪ್ತರ್ಷಯ, ಮಹರ್ಷಯ ಸಪ್ತಪೂರ್ವೆ. ಇಲ್ಲಿ ಬಂದ ಹಾಗೆ ಬಂತು. ಇನ್ನೊಂದು ಮಹಾಭಾರತದಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ ಹೇಳ್ತಾರೆ, ಅಲ್ಲಿ ಸಪ್ತರ್ಷಯ ಅಂತ ಹೇಳುವುದಿಲ್ಲ. ಮತ್ತೆ ಮರೀಚಿರತ್ರಂಗಿರಸೌ ಪುಲಸ್ತ್ಯ ಪುಲಃ ಕ್ರತು ವಸಿಷ್ಠಶ್ಚ ಮಹಾತೇಜಾ ಸಮಾನೋಸೌ ಸ್ವಯಂಭುವ ಸಪ್ತ ಬ್ರಹ್ಮಾಣ ಇತ್ಯೇತೆ ಪುರಾಣೇಶು ಪ್ರಕೀರ್ತಿತಾ ಅಂದ್ರು. ಇವರು ಸಪ್ತ ಬ್ರಹ್ಮರು ಅಂತ. ಸಪ್ತರ್ಷಿಗಳೇ ಸಪ್ತ ಬ್ರಹ್ಮರಾಗ್ತಾರೆ. ಯಾಕೆಂದ್ರೆ ಬ್ರಹ್ಮ ಅಂದರೆ ಏನು? ಸೃಷ್ಟಿಯ ಆದಿಯಲ್ಲಿ ಜಗತ್ ಸೃಷ್ಟಿಗೆ ಹೇತುಭೂತರಾದವರು, ಚತುರ್ಮುಖನಿಗೆ, ಸೃಷ್ಟಿಕಾರಣನಾದ ಚತುರ್ಮುಖನಿಗೆ ಸಹಾಯಕರಾದವರು ಇವರು 7 ಜನ. ಮತ್ತೆ ಇನ್ನಿಬ್ಬರಿದ್ದಾರೆ ನವಬ್ರಹ್ಮರು ಅಂತ. ಅದನ್ನು ನೆನಪಿಸುವುದಕ್ಕೋಸ್ಕರ ಈ 7 ಋಷಿಗಳು ಅವರು ಸಪ್ತ ಬ್ರಹ್ಮರಾದ್ರಿಂದ ನೀವು 7 ಇನ್ನಿಬ್ಬರನ್ನು ತಗೊಳ್ಳಿ. ಯಾಕೆ ಇವರಿಗಿಂತ ಉತ್ತಮರವರು. ಮತ್ತೊಬ್ಬ ಭೃಗು, ಇವರು 16ನೇ ಕಕ್ಷೆಯಲ್ಲಿದ್ದರೆ ಭೃಗು 15ನೇ ಕಕ್ಷೆಯಲ್ಲಿ ಇರುವವ. ಆಮೇಲೆ 10ನೇ ಕಕ್ಷೆಯಲ್ಲಿ ದಕ್ಷ ಇದ್ದಾನೆ, ದಕ್ಷ ಪ್ರಜಾಪತಿ. ಇವು ಸೃಷ್ಟಿಯ ವಿಸ್ತಾರಕ್ಕೆ ಕಾರಣರಾದವರು. ಅದಕ್ಕೋಸ್ಕರವೇ ಮಹರ್ಷಯ ಸಪ್ತಪೂರ್ವೇ ಅಂತ ಹೇಳುವುದಕ್ಕೆ ಆಚಾರ್ಯರು ಇತಿ ಮೋಕ್ಷ ಧರ್ಮ ಪರ್ವಣಿ ಅಂತ ಬರೀತಾರೆ. ವಸಿಷ್ಠಶ್ಚ ಮಹಾತೇಜಾ ಇತಿ ಮೋಕ್ಷ ಧರ್ಮ ಪರ್ವಣಿ ಅಂತ. ಯಾಕೆಂದ್ರೆ ಮೋಕ್ಷ ಧರ್ಮದಲ್ಲಿ ಇವರನ್ನ ಸಪ್ತ ಋಷಿಗಳು ಅಂತ ಹೇಳಿಲ್ಲ, ಸಪ್ತ ಬ್ರಹ್ಮರು ಅಂತ ಹೇಳಿದ್ದಾರೆ. ಅರ್ಥಾತ್ ಇವರಿಂದ ಮೇಲೆ ಇರುವ 2 ಬ್ರಹ್ಮರನ್ನು ತೆಗೆದುಕೊಳ್ಳಬೇಕು ಅನ್ನೋ ಸೂಚನೆ ಮಾಡೋದಕ್ಕೋಸ್ಕರ ಮೋಕ್ಷ ಧರ್ಮ ಪರ್ವವನ್ನು ಉದಾಹರಣೆ ಮಾಡ್ತಾರೆ. ಆದರೆ ಸಪ್ತ ಮಹರ್ಷಯ ಅಂತ ಯಾಕೆ ಹೇಳಿದ್ರು ಅಂದ್ರೆ ವಸಿಷ್ಠಶ್ಚ ಮಹಾತೇಜಾ ಪೂರ್ವೇ ಸಪ್ತರ್ಷಯ ಸ್ಮೃತಾ ಅಂತ ಭವಿಷ್ಯತ್ ಪುರಾಣದಲ್ಲಿದೆ. ಹೀಗೆ ಒಂದು ಪುರಾಣಕ್ಕೆ ಸಂವಾದಿಯಾಗಿದೆ, ಇನ್ನೊಂದು
ಮೋಕ್ಷ ಧರ್ಮ ವಚನದಿಂದ ಈ ಸಪ್ತ ಬ್ರಹ್ಮರು ಇವರು, ಇನ್ನಿಬ್ಬರು ಬ್ರಹ್ಮರನ್ನು ಬಿಟ್ಟವರನ್ನು ಉಪಲಕ್ಷಣತೆಯ ತೆಗೆದುಕೊಳ್ಳಬೇಕು ಅನ್ನೋದನ್ನು ಸೂಚಿಸುವುದೂ ಆಗತ್ತೆ. ಹೀಗೆ ಎರಡು ವಿಧವಾದ ಅರ್ಥವನ್ನು ಸೂಚಿಸುವುದಕ್ಕೋಸ್ಕರ ಎರಡು ಪ್ರಮಾಣವನ್ನು, ಒಂದೇ ಆನುಪೂರ್ವಿ, ಸ್ವಲ್ಪವೂ ಆನುಪೂರ್ವಿ ವ್ಯತ್ಯಾಸ ಇಲ್ಲದೆ ಎರಡು ಪ್ರಮಾಣಗಳನ್ನು ಭಾಷ್ಯದಲ್ಲಿ ಒಂದು, ತಾತ್ಪರ್ಯದಲ್ಲಿ ಒಂದು ಗ್ರಹಣ ಮಾಡಿದ್ದಾರೆ ಆಚಾರ್ಯರು. ಅದನ್ನು ಬೇರೆ ಬೇರೆ ಪ್ರಮಾಣವನ್ನು ಉದ್ದೇಶ ಒಂದೇ ಆನುಪೂರ್ವಿ, ಎರಡು ಕಡೆಯೂ ನೀವು ನೋಡಿ. ಮರೀಚಿರತ್ರಂಗಿರಸೌ ಪುರಸ್ತ್ಯ ಪುನಃ ಕೃತು ವಸಿಷ್ಠಶ್ಚ ಮಹಾತೇಜಾ ಇತಿ ಮೋಕ್ಷ ಧರ್ಮ ಪರ್ವಣಿ. ಮರೀಚಿರತ್ರಂಗಿರಸೌ ಪುಲಸ್ತ್ಯ ಪುನಃ ಕೃತು ವಸಿಷ್ಠಶ್ಚ ಮಹಾತೇಜಾ ಇತಿ ಭವಿಷ್ಯತ್ ಪರ್ವಣಿ ಅಂತ ಬರೀತಾರೆ. ಒಂದೇ, ಆದರೆ ಅದರ ಮುಂದಿನ ವಾಕ್ಯ ಭವಿಷ್ಯತ್ ಪರ್ವದಲ್ಲಿ ಬೇರೆ, ಪೂರ್ವೇ ಸಪ್ತರ್ಷಯ ಸ್ಮೃತ ಮೋಕ್ಷ ಸಪ್ತ ಬ್ರಹ್ಮಣ ಅಂತ ಅದನ್ನು ಹೇಳುವುದಿಲ್ಲ ಆಚಾರ್ಯರು. ಸಪ್ತ ಬ್ರಹ್ಮರು ಅಂತ ಇಟ್ಟುಕೊಂಡಾಗ ನವಬ್ರಹ್ಮರನ್ನು ತಗೊಳ್ಳಿಕ್ಕೆ ಇನ್ನಿಬ್ಬರನ್ನು ತಗೊಳ್ಳಿ ಸೂಚನೆ ಮಾಡೋದಕ್ಕೋಸ್ಕರ ಹೀಗೆ ಒಂದೇ ಆನುಪೂರ್ವಿಯ ಪ್ರಮಾಣ ವಚನವನ್ನ ಬೇರೆ ಬೇರೆ ಕಡೆಯದ್ದನ್ನು ಆಯ್ಕೆ ಮಾಡುವಾಗ ಕೂಡ ಆಚಾರ್ಯರ ಇಂಟೆನ್ಷನ್ ಬೇರೆ ಬೇರೆ ಇರ್ತದೆ. ಇದು ಆಚಾರ್ಯರ ಗ್ರಂಥವನ್ನು ಅಧ್ಯಯನ ಮಾಡುವವನಿಗೆ ಇರಬೇಕಾದ ಎಚ್ಚರ. ಸುಮ್ಮನೆ ಉರು ಹೊಡೆಯುವವರಿಗೆಲ್ಲ ಭಾಷ್ಯ ಅರ್ಥ ಆಗೋದಿಲ್ಲ. ಸರಿ, ನವಬ್ರಹ್ಮರು, ಸಪ್ತಬ್ರಹ್ಮ ಅಂದ್ರೆ ಈಗ ನವಬ್ರಹ್ಮರಾದರು ಭೃಗು, ದಕ್ಷ. ಭಾಗವತದಲ್ಲಿ ಇದನ್ನೇ 10 ಮಂದಿಯನ್ನು ಹೇಳಿದ್ದಾರೆ. ಮರೀಚಿರತ್ರಂಗಿರಸೌ ಪುಲಸ್ತ್ಯ ಪುನಃ ಕೃತು ವಸಿಷ್ಠ ಭೃಗುರ್ದಕ್ಷ ದಶಮಸ್ತತ್ರ ನಾರದ. ಮಾನಸ ಪುತ್ರರಾಗಿ ಚತುರ್ಮುಖನಿಂದ ಸೃಷ್ಟವಾದ 10 ಮಂದಿ ಮಕ್ಕಳಿವರು. ಅದರಲ್ಲಿ 10ನೇವ ನಾರದ. ಅವನನ್ನು ಯಾಕೆ ಬಿಟ್ರು ಅಂದ್ರೆ, ಬಿಡ್ಲಿಕ್ಕೆ ಕಾರಣ ಉಂಟ್ರಿ. ಯೇಷಾಂ ಲೋಕೇ ಮಾ ಪ್ರಜಾ, ಯಾರಿಂದ ಮುಂದೆ ಪ್ರಪಂಚದಲ್ಲಿ ಸೃಷ್ಟಿ ವಿಸ್ತಾರ ಆಯಿತೋ ಅವರು ಅಂತ. ನಾರದ ಬ್ರಹ್ಮಚಾರಿ, ಅವನು ಸೃಷ್ಟಿ ವಿಸ್ತಾರವೇ ಆಗಲಿಲ್ಲ. ಆದ್ರಿಂದ ನೋಡಿ, ಸಪ್ತಪೂರ್ವೆ ಎನ್ನುವಾಗ ಸಪ್ತ ಬ್ರಹ್ಮರು ಬಂದರು. ಯಾರಿಂದ ಈ ಸೃಷ್ಟಿ ವಿಸ್ತಾರ ಆಯಿತು ಆ ಬ್ರಹ್ಮರು ಅಂದಾಗ ಇನ್ನಿಬ್ಬರನ್ನು ಸೇರಿಸ್ಕೊಳ್ಬೇಕು ಅಂತಾಯ್ತು, ನಾರದನ್ನು ಬಿಡಬೇಕು ಅಂತ ಆಯ್ತು. ಎಲ್ಲವೂ ಅಲ್ಲಿರತಕ್ಕ ವಿಶೇಷಣಗಳಿಂದಲೇ ಅರ್ಥ ಆಗತ್ತೆ. ಏನು ಹೊರಗಿನಿಂದ ತಂದು ಎಳೆದು ಹಚ್ಚಿ ಅರ್ಥ ಮಾಡಬೇಕಾಗಿಲ್ಲ. ಹಾಗಾಗಿ 7 ಮಂದಿ ಸಪ್ತರ್ಷಿಗಳು. ಅವ್ರಿಗೆ ತಮಾಷೆ ಏನಂದ್ರೆ ಒಬ್ಬೊಬ್ಬರಿಗೂ ಸಪ್ತರ್ಷಿಗಳು ಅಂತ ಹೆಸರು. ಬಹಳ ವಿಚಿತ್ರ. ಮರೀಚಿ ಯಾರು? ಮರೀಚಿ ಒಬ್ಬ ಸಪ್ತರ್ಷಿ. ಅತ್ರಿ ಅವನು ಒಬ್ಬ ಸಪ್ತರ್ಷಿ. ಸಪ್ತರ್ಷಿ ಅಂದ್ರೆ ಒಂದ್ ಕಡೆ ರಾಮಾನುಜಾಚಾರ್ಯ ಹೇಳ್ತಾರೆ, ಚೆನ್ನಾಗಿದೆ ಅವ್ರ ಮಾತು. ಸಪ್ತರ್ಷಿಷು ಏಕೈಕೋಪಿ ಸಪ್ತರ್ಷಿ ಅಂತ. ಸಪ್ತರ್ಷಿ ಸಪ್ತರ್ಷಯ ಸಪ್ತರ್ಷಿ ಅಂದ್ರೆ ಸಪ್ತಸ್ವೇಕ ಋಷಿ ಸಪ್ತರ್ಷಿ ಅಂತ. 7ರಲ್ಲಿ ಒಬ್ಬ ಸಪ್ತರ್ಷಿಷು ಏಕೈಕೋಪಿ ಸಪ್ತರ್ಷಿ ಅಂತ ಬರೀತಾರೆ ರಾಮಾನುಜಾಚಾರ್ಯ. ಒಳ್ಳೆ ಅರ್ಥ ಅದು. ಎಲ್ರು ಅವನು ಮರೀಚಿ ಯಾರು? ಅವನು ಸಪ್ತರ್ಷಿ ಸ್ವಾಮಿ. ಅರೆ ಒಬ್ಬ ಸಪ್ತರ್ಷಿ ಆಗುದೇ. ಸಪ್ತರ್ಷಿ ಇದ್ರೆ 7ರಲ್ಲಿ ಒಬ್ಬ ಋಷಿ ಅಂತ ಅಷ್ಟೇ ಅರ್ಥ ಅದಕ್ಕೆ. ಹಾಗಾಗಿ ಮರೀಚಿ ಒಬ್ಬ ಸಪ್ತರ್ಷಿ, ಅತ್ರಿ ಒಬ್ಬ ಸಪ್ತರ್ಷಿ, ಅಂಗಿರಸ್ ಒಬ್ಬ ಸಪ್ತರ್ಷಿ, ಪುಲಸ್ತ್ಯ ಪುನಃ ಕೃತು ವಸಿಷ್ಠ. ಇವರು 7 ಮಂದಿ ಸಪ್ತರ್ಷಿಗಳು. ಇವರು 7 ಮಂದಿಯಿಂದಲೇ ಮುಂದೆ ಸೃಷ್ಟಿ ವಿಸ್ತಾರ ಆದದ್ದು. ಇಡೀ ಮನುಕುಲ ಬೆಳೆದದ್ದು ಈ ಋಷಿಗಳಿಂದ. ಇಡೀ ಪ್ರಪಂಚದ ವಿಸ್ತಾರದಲ್ಲಿ ಚತುರ್ಮುಖನಿಗೆ ಸಹಾಯ ಮಾಡಿದವರು ಈ 7 ಮಂದಿ. ಅಲ್ಲದೆ ಭೃಗು ಮತ್ತು ಭೃಗು, ದಕ್ಷ, ಅವನು ಬಿಟ್ಟು 9 ಋಷಿಗಳನ್ನು ತಗೊಂಡ್ರೆ ಅಥರ್ವ, ಭೃಗು, ಅಥರ್ವ ಮತ್ತು ದಕ್ಷ. ಇವರೆಲ್ಲರೂ ಕೂಡ ಪ್ರಜಾಪತಿಗಳು ಅಂತ ಹೆಸರು ಇವರಿಗೆ. ಬ್ರಹ್ಮರು ಅಥವಾ ಪ್ರಜಾಪತಿ, ನವ ಪ್ರಜಾಪತಿಗಳು ಅಂದ್ರೆ ಚತುರ್ಮುಖನ ಅನಂತರ ಸೃಷ್ಟಿ ವಿಸ್ತಾರಕ್ಕೆ ಕಾರಣ ಅದು. ಚತುರ್ಮುಖ ಮೊದಲು ಶಿವನನ್ನು ಸೃಷ್ಟಿ ಮಾಡಿದ. ಅವನು ಸೃಷ್ಟಿ ವಿಸ್ತಾರ ಮಾಡ್ಲಿಕ್ಕೆ ಹೋಗಲಿಲ್ಲ. ನನ್ನನ್ನು ಇಷ್ಟು ಬೇಗ ಯಾಕೆ ಸೃಷ್ಟಿ ಮಾಡಿದವರನ್ನ ಖಾಲಿ ಮಾಡ್ಲಿಕ್ಕೆ ಇರೋದು ನಾನು ಕೂತ್ಬಿಟ್ಟ. ಅವನು ನಾ ಮಾಡೋಲ್ಲ, ಖಾಲಿ ಮಾಡ್ಲಿಕ್ಕೆ ಬಂದವನ ಕಡೆ ಸೃಷ್ಟಿ ಮಾಡಿ ಉಪಯೋಗ ಆಗಲಿಲ್ಲ ಅಂತ. ಆಮೇಲೆ ಸನಕಾದಿಗಳು ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡಿದ. ಸಪ್ತರ್ಷಿಗಳಿಂದ ಸನಕಾದಿಗಳು ಅವರು ನಾರದ ಯಾವ ಉಪಯೋಗಕ್ಕೆ ಬೆಳ್ಳಿಲ್ಲ, ಎಲ್ಲ ಬ್ರಹ್ಮಚಾರಿಗಳಾಗಿ ಕೂತ್ಬಿಟ್ರು. ಶಿವ ಬ್ರಹ್ಮಚಾರಿ ಅಲ್ಲದೆ ಇದ್ರು ಸೃಷ್ಟಿ ಮಾಡೋಲ್ಲ ಅಂತ ಕೂತ್ಬಿಟ್ರು. ಸೃಷ್ಟಿ ವಿಸ್ತಾರಕ್ಕೆ ಪ್ರಜಾ ಸೃಷ್ಟಿ ತಾನು ಮಾಡೋಲ್ಲ ಅಂತ. ಆದರೆ ಶಿವನಿಂದ ಸೃಷ್ಟಿ ಆಗಿದೆ. ಬ್ರಹ್ಮಾಂಡ ಸೃಷ್ಟಿ ಆದದ್ದೇ, ಪಂಚಭೂತಗಳ ಸೃಷ್ಟಿಯೇ ಶಿವನಿಂದ ಅದಿರಲಿ. ಆದರೆ ಅವನು ಸೃಷ್ಟಿ ಸಂಹಾರಕ್ಕೆ ಮುಖ್ಯವಾಗಿ ನಿಂತುಬಿಟ್ಟ. ಸನಕ, ಸನಂದನ, ಸನಾತನ, ಸನತ್ ಕುಮಾರರು ಬ್ರಹ್ಮಚಾರಿಗಳಾಗಿ ನಿಂತು ಬಿಟ್ರು. ನಾರದರು ಬ್ರಹ್ಮಚಾರಿ. ಇವರು ಚತುರ್ಮುಖನಿಗೆ ಸಹಕಾರಿಗಳಾಗಿದ್ದವರು 7 ಜನ ಮತ್ತು ಇನ್ನಿಬ್ರು ಭೃಗು ಮತ್ತು ಅಥರ್ವ ಋಷಿಗಳಾದ್ರೆ, ಮತ್ತೊಬ್ಬ ದಕ್ಷ. ಇಷ್ಟು ಮಂದಿ ಸೃಷ್ಟಿಯ ವಿಸ್ತಾರಕ್ಕೆ ಕಾರಣನಾಗಿ ಇದು ಏನು ಹೇಳ್ತೇವೆ, ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಇಲ್ಲಿಂದ್ರೆ, ನಾನು ಚತುರ್ಮುಖನನ್ನು ಸೃಷ್ಟಿ ಮಾಡಿದೆ, ಚತುರ್ಮುಖ ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡಿದ ಮತ್ತು ನವ ಪ್ರಜಾಪತಿಗಳನ್ನ, ಅವರ ಮೂಲಕ ಈ ಸೃಷ್ಟಿ ವಿಸ್ತಾರ ಆಯಿತು. ಅಂದ್ರೆ ಸೃಷ್ಟಿಯ ಎಲ್ಲ ವಿಸ್ತಾರಕ್ಕೆ ಮೂಲದಲ್ಲಿ ನಾನೇ ಇರುವುದು. ಬಾಹ್ಯ ಸೃಷ್ಟಿಗೆ ನಾನು ಚತುರ್ಮುಖನ ಸೃಷ್ಟಿ ಮಾಡಿದೆ, ಅಲ್ಲಿಂದ ಅವರು. ಮತ್ತೆ ಚತ್ವಾರೋ ಮನವಃ, ಸೃಷ್ಟಿ ವಿಸ್ತಾರಕ್ಕೆ ಕಾರಣ ಸ್ವಯಂಭುವ ಮನು. ಮನುವಿನಿಂದ ಆ ಮನುವಂಶ ಬೆಳೆದು ಬಂತು, ಅಲ್ಲಿಂದ ಮಾನವ ವಂಶ ಬೆಳೆದು ಬಂತು. ಇಡೀ ಮನುಕುಲದ ಬೆಳವಣಿಗೆ ಕಾರಣರಾದವರು ಮೂಲ ಮನುಗಳು. ಮನು ಅಂದ್ರೆ ಮಾನವ ವಂಶದ ಮೂಲ ಪುರುಷ.
ಪ್ರತಿಯೊಂದು ಮನ್ವಂತರದ ಮೂಲ ಪುರುಷರು. ಹೀಗೆ ಮೊದಲ 4 ಜನ ಮನುಗಳಿಂದ ತಾನೇ ಅನಂತರದ ಮನುವಂಶ ಬೆಣ್ಣಂತರ ಬೆಳೆದು ಬರುವುದು. ಚತ್ವಾರೋ ಮನವ, ಮೊದಲನೆಯ 4 ಮನ್ವಂತರಗಳ ಅಧಿಪತಿಗಳು ಮತ್ತು 7 ಸಪ್ತರ್ಷಿಗಳು. ಇವರು ಪ್ರಧಾನವಾಗಿ ಉಪಾಸನೆ ಮಾಡಬೇಕಾದ್ರು. ನಾನು ಹೇಳಿದೆ ಅದರ ಜೊತೆಗೆ ನೀವು ಭೃಗು, ದಕ್ಷ, ಅಥರ್ವ, ಹಾಗೆ ಈ ಹಿಂದಿನ ಚಾಕ್ಷುಷ ಮನ್ವಂತರ, ವೈವಸ್ವತ ಮನು ಇವರು ಗ್ರಾಹ್ಯರೇ, ಬಿಡಬೇಕು ಅಂತಲ್ಲ, ಪ್ರಧಾನವಾಗಿ ಉಪಾಸ್ಯವಾಗಿರುವ ಹಿಂದಿನವರು. ಇವರು ಮದ್ಭಾವಾ ಮಾನಸ ಏಷಾಂ ಲೋಕೆ ಇಮಾ ಪ್ರಜಾ. ಯಾರಿಂದ ಲೋಕದಲ್ಲಿ ಈ ಎಲ್ಲ ಪ್ರಜೆಗಳು ಇವತ್ತು ಇರತಕ್ಕಂಥ ಜೀವಜಾತ ಸೃಷ್ಟಿಯಾಗಿದೆಯೋ ಅದಕ್ಕೆ ಈ ಹಿಂದಿನ ಮನ್ವಂತರಾಧಿಪತಿಗಳು, ಹಿಂದಿನ ಋಷಿಗಳು ಕಾರಣ. ಇಮಾ ಪ್ರಜಾ ಏಷಾಂ, ಇವರು ಹುಟ್ಟಿದ್ದು ಹಾಗೆ ಮಾನಸ ಜಾತ. ಅವ್ರು ಹುಟ್ಟಿದ್ದು ಬ್ರಹ್ಮದೇವರ ಮಾನಸ ಪುತ್ರರು. ಅಂದ್ರೆ ಅಯ್ಯೋ ಏ ಮಾನಸ ಜಾತಾಹ ತೇ ಮದ್ಭಾವಾಹ ಅಂದ. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದ್ರು ಅಂದ್ರೆ ನಾನು ಮೊದಲು ಹೇಳಿದ್ದೆ ಅಂತದ್ದು, ಪ್ರತಿಯೊಬ್ಬರ ಮನಸ್ಸಿನ ಒಳಗಿನ ಒಂದೊಂದು ಭಾವನೆಯು ನನ್ನ ಅಧೀನ ಅಂತ ಹೇಳಿದ್ನೋ ಇಲ್ಲೋ. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದ್ದು ಅವು ನನ್ನಿಂದಲೇ ಹುಟ್ಟಿದ್ದು. ಎಲ್ಲ ಚತುರ್ಮುಖನಿಂದ ಸೃಷ್ಟಿ ಆಯಿತು ಅಂತ ನೀವು ಏನೇನು ಹೇಳ್ತೀರಿ, ಸೃಷ್ಟಿಯ ಪ್ರಾರಂಭದಲ್ಲಿ ಸೃಷ್ಟಿ ವಿಸ್ತಾರಕ್ಕೋಸ್ಕರ ಚತುರ್ಮುಖ ಸೃಷ್ಟಿ ಮಾಡಿದಂತಹ ಸಪ್ತರ್ಷಿಗಳು, ಮನುಗಳು ಎಲ್ಲರೂ ಮದ್ಭಾವಾಹ ಅಲ್ರಿ. ನೀವು ಮನುಗಳು ನನ್ನಿಂದ ಹುಟ್ಟಿದವರು ಹೇಳ್ತೀರಿ. ಸ್ವಯಂಭೂ ಮನು ಚತುರ್ಮುಖನಿಂದ ಹುಟ್ಟಿದ್ದು, ಆಮೇಲೆ ಸ್ವಾರೋಚಿಷ ಮನು ಅಗ್ನಿಯಿಂದ ಹುಟ್ಟಿದ್ದು, ಉತ್ತಮ ತಾಪಸ ರೈವತ ಅವನು ಹುಟ್ಟಿದ್ದು ಪ್ರಿಯವ್ರತನಿಂದ, ಪ್ರಿಯವ್ರತನ ಹೆಂಡತಿಯ 3 ಜನ ಮಕ್ಕಳಾಗಿ. ಚಾಕ್ಷುಷ ಮನು ಚಕ್ಷುಷ ಅನ್ನುವನಿಂದ ಹುಟ್ಟಿದ್ದು, ವೈವಸ್ವತ್ ಮನು ವಿವಸ್ವತ ಸೂರ್ಯನಿಂದ ಹುಟ್ಟಿದ್ದು. ಇವರು ಬ್ರಹ್ಮನ ಮಾನಸ ಪುತ್ರಿಯಲ್ಲಿ, ನಿನ್ನ ಮಕ್ಕಳಲ್ಲಿ. ಇವರು ಎಲ್ಲರೂ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮಣ ಮಾನಸ ಜಾತಾಹ. ಆಮೇಲೆ ಈಗ ಚಂದ್ರ ಅತ್ರಿಯ ಮಗನಾಗಿ ಹುಟ್ಟಿದ. ಅಂದ್ರೆ ಚಂದ್ರನೇ ಇರ್ಲಿಲ್ವಾ ಮೊದಲು? ನಾವು ಕ್ಷೀರೋಧಾರಣೋ ಸಂಭೂತ ಅತ್ರಿಗೋತ್ರ ಸಮುದ್ಭವ ಅಂತ, ಅತ್ರಿ ನೇತ್ರ ಸಮುದ್ಭವ ಅಂತ ಅರ್ಘ್ಯ ಕೊಟ್ಟಿದ್ದೇವೆ ಮೊನ್ನೆ. ಅತ್ರಿಯಿಂದ ಹುಟ್ಟಿದ್ದು ಅಂದ್ರೆ ಅದಕ್ಕೆ ಅತ್ರಿ ಮೊದಲು ಚಂದ್ರ ಇರ್ಲಿಲ್ವಾ? ಇದ್ದ ಚಂದ್ರನೇ ಹುಟ್ಟೋದು ಸ್ವಾಮಿ, ಇಲ್ಲದೆ ಇದ್ದವನಲ್ಲ. ಅದನ್ನ ಇದ್ದ ಚಂದ್ರನೇ ಮಗನಾಗಿ ಹುಟ್ಟಿದ. ಹಾಗೇನೆ ಇದ್ದ ಬ್ರಹ್ಮದೇವರಿಂದ ಮಾನಸ ಸೃಷ್ಟಿಗೆ ಒಳಪಟ್ಟು ಸೃಷ್ಟನಾಗಿರತಕ್ಕಂಥ ಚಕ್ಷುಷನಿಂದ ಹುಟ್ಟಿದ, ವೈವಸ್ವತ್ ಮನುವೆ ವಿವಸ್ವಂತನಿಂದ ಹುಟ್ಟಿದ. ಮತ್ತೆ ಪುನಃ ಇತರ ದೇವತೆಗಳಿಂದ ಅವರಿಗೆ ಪುನಃ ಸೃಷ್ಟಿ. ಮೂಲತಃ ಚತುರ್ಮುಖನಿಂದ ಸೃಷ್ಟಿ, ಅದೂ ತಪ್ಪು. ಇಷ್ಟು ವಿಷಯ ನಮಗೆ ಪುರಾಣಗಳು ತಿಳಿದು. ಒಂದೇನೋ ಆಯಾ ಮಾತಾ ಪಿತೃಗಳಿಂದ ಹುಟ್ಟುವ ಮುಂಚೆ ಅವರು ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖನಿಂದ ಸೃಷ್ಟರಾಗಿದ್ದಾರೆ ಅಲ್ವಾ? ಅದೂ ತಪ್ಪು ಅಂತ ಕೃಷ್ಣ. ಮತ್ತೆ ಮದ್ಭಾವ ಚತುರ್ಮುಖ ಸೃಷ್ಟಿ ಮಾಡಿದ್ದು ಕೂಡ ಚತುರ್ಮುಖನ ಒಳಗೆ ನಾನಿದ್ದು ಅವರನ್ನು ಸೃಷ್ಟಿ ಮಾಡಿದ್ದು. ಯಾಕೆಂದರೆ ಹೇಳಿದೆ ನಾನು ನಿನ್ನೆ, ಯೋ ಮಾಂ ಅಜಮನಾದಿಂಚ, ನಾನೇ ಅಜನ ಒಳಗಿದ್ದು ಅಜ ಶಬ್ದ ವಾಚ್ಯ, ಚತುರ್ಮುಖನ ಒಳಗಿದ್ದು ಚತುರ್ಮುಖ ಶಬ್ದವಾಚ್ಯ ನಾನೇ. ಅದರಿಂದ ಚತುರ್ಮುಖನಿಂದ ಯಾರಾದ್ರೂ ಸೃಷ್ಟಿ ಆದ್ರು ಅಂದ್ರೆ ಅವನೊಳಗಿದ್ದು ನಾನೇ ಸೃಷ್ಟಿ ಮಾಡಿದ್ದೆ. ಮದ್ಭಾವಾಹ, ನನ್ನಿಂದ ಅವರ ಇರವು ಅರಿವು ಎಲ್ಲ. ಹೀಗೆ ಒಂದು ಮುಖ ಇದೆ. ಇದರಲ್ಲಿ ಇನ್ನೊಂದು ಮುಖ ಇದೆ. ಮಹರ್ಷಿಯ ಸಪ್ತ ಪೂರ್ವೆ, ಹಿಂದಿನ ಸಪ್ತ ಋಷಿಗಳಾಯಿತು. 4 ಜನ ಮನುಗಳು ಅಂದ್ರೆ ಮನ್ವಂತರಾಧಿಪತಿಗಳು ಅಂತ ಇದ್ದುಕೊಂಡು ನಾವು ಅರ್ಥ ಮಾಡಿದೆವು. ಮನುಗಳು ಅಂತಂದ್ರೆ ಇನ್ನೆರಡು ವಿಧವಾದಂಥ ಅರ್ಥ ಇದೆ. ಒಂದು ಮನುಗಳು ಅಂದ್ರೆ ಮನುಶಬ್ದ ವಾಚ್ಯರಾದ ದೇವತೆಗಳು. ದೇವತೆಗಳಿಗೆ ಮನುಗಳು ಅಂತ ಹೆಸರು. ಯಾಕೆಂದ್ರೆ ಮನಮೋ ಬೋಧ ವೈಶೇಷ್ಯಾತ್ ದೇವ ಏವ ಪ್ರಕೀರ್ತಿತ. ಸಂಸ್ಕೃತದಲ್ಲಿ ಮನು ಅಂದ್ರೆ ಜ್ಞಾನ ಅಂತ ಅರ್ಥ. ಮನು ಅಂದ್ರೆ ಜ್ಞಾನ, ಮನು ಅವಬೋಧನೆ, ಮನ ಜ್ಞಾನೆ, ಮನ್ಯತೆ, ಮನುತೆ ಎಲ್ಲ. ಆ ಮನಧಾತು, ಮನುಧಾತು, ಮನಾಧಾತು, ಆ ಮನಂತಿ ಇದೆಲ್ಲವೂ ಜ್ಞಾನವಾಚಕ. ಅದರಿಂದ ಮನುಗಳು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ತಮಾಷೆ ಏನಂದ್ರೆ ಮನುಗಳು ಅಂದ್ರೆ ದೇವತೆಗಳು ಅಂತ ಹೇಳಿದೆ ಅಲ್ವಾ? ದೇವತೆಗಳು ಮನುಗಳು ಅಂತ ಹೇಳುದು ಸೇಫ್. ದೇವತೆಗಳು ಅನ್ನೋದಕ್ಕೆ ಒಂದು ಕೆಟ್ಟ ಅರ್ಥ ಇದೆ. ಏನು ಅಂದ್ರೆ ಅಸುರರು ಅಂತ. ದೇವತೆಗಳು ಅಂದ್ರೆ ಪೂರ್ವ ದೇವಾ ಸುರದ್ವಿಷಃ, ದೇವತೆಗಳನ್ನ ದ್ವೇಷಿಸುವವರಿಗೂ ದೇವತೆಗಳು ಅಂತ ಹೆಸರು. ಅವರು ದೇವತೆಗಳು, ಮೊದಲು ಪೂರ್ವದೇವ ಅಂತ ಅವರು ದೇವತೆಗಳು. ಯಾಕೆಂದ್ರೆ ದೇವ ಶಬ್ದಕ್ಕೆ ಅರ್ಥ ಏನು ಗೊತ್ತುಂಟ? ಅಸುರ ಅಂತ ಅರ್ಥ. ದಿವು ಕ್ರೀಡಾಯಾಮ್ ಅಸುಷು ರವಂತೇತಿ ಅಸುರಾಹ ಅಸುಷು ದಿವ್ಯಂತೀತಿ ದೇವ. ಇಂದ್ರಿಯಗಳಲ್ಲೇ ಮಜಾ ಮಾಡುವವರು ಅಂತ. ಅದರ ಅತೀತವಾಗಿರ್ತಕ್ಕಂಥ ಹೃಷಿಕೇಶನ ಎಚ್ಚರ ಇಲ್ಲ, ಹೃಷಿಕಗಳಲ್ಲೇ ರಮಿಸುವವರು ದೇವತೆಗಳು ಅಂತ. ಹಾಗಾಗಿ ಭಗವಂತನಲ್ಲಿ ರಮಿಸುವವರು ದೇವತೆಗಳು, ಅವರಿಗೆ ಅರ್ಥ. ಆದರೆ ಇಲ್ಲಿ ಏನು ದಿವು ಕ್ರೀಡಾಯಾಮ್, ಬರೇ ಇಂದ್ರಿಯಗಳ ವಿಹಾರದಲ್ಲೇ ಬದುಕುವವರು ದೇವತೆಗಳು ಅನ್ನುವ ಅರ್ಥದಲ್ಲಿ
ದೇವತೆಗಳು ಅಂದ್ರೆ ದೀನರು, ದೀನತ್ವಾದ್ದೇವನಾಮಾನಃ, ಅವರಿಗೆ ಅದಕ್ಕಿಂತ ಎತ್ತರಕ್ಕೆ ಇರುವುದಿಲ್ಲ. ಆ ರೀತಿಯ ನಿಕೃಷ್ಟ ಸ್ಥಿತಿಯಲ್ಲಿ ಇರತಕ್ಕಂಥ ಅಸುರರಿಗೂ ದೇವತೆಗಳು ಅಂತ ಹೆಸರಿದೆ. ಹಾಗಾಗಿ ಸರ್ವೇಭ್ಯೋ ದೇವೇಭ್ಯ ಸ್ವಾಹ ಅಂತ ನಾವು ಆಹುತಿ ಕೊಡುವಾಗ ಇಬ್ಬರು ಕೂತಿರ್ತಾರೆ. ಆ ಕಡೆಯಿಂದ ದೇವತೆಗಳು, ಈ ಕಡೆಯಿಂದ ಅಸುರರು. ಇದು ನಮಗೆ ಅಂತ ಇಬ್ಬರಿಗೂ ಶಬ್ದ ಒಂದೇ ನೋಡಿ. ಒಂದೇ ಶಬ್ದದಿಂದ ಕರೆದಾಗ, ಈಗ ಒಂದೇ ಹೆಸರಿನವ್ರು ಇಬ್ಬರು ಇದ್ರೆ ನಾವು ಕರೆದು ಬಿಟ್ರೆ ಒಂದು ಗೊಂದಲ ಆಗೋದಿಲ್ವಾ? ನಮ್ಮನ್ನು ಕರೆದದ್ದು ಅವನನ್ನು ಅಂತ. ಇಬ್ಬರಿಗೆ ಹೆಸರು, ನೀವು ಕೃಷ್ಣ ಅಂತ ಹೆಸರು ಇಬ್ಬರು ಇದ್ದಾರೆ. ಬರೀ ಕೃಷ್ಣಾಚಾರ್ಯ ಎಂದು ಕೂಡಲೇ ಸಂಭಾವನೆಗೆ ಸ್ವಾಮಿ ಕರೆದು ಇಬ್ಬರು ಕೃಷ್ಣಾಚಾರ್ಯ ಎದ್ದು ಬಿಡ್ತಾರೆ. ಯಾಕೆಂದ್ರೆ ನನಗೆ ಮೊದಲು ಸಂಭಾವನೆ. ಈಗ ಕೃಷ್ಣಾಚಾರ್ಯ ಇಬ್ಬರು ಇರುವಾಗ ಕೃಷ್ಣಾಚಾರ್ಯ ಬರೀ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಏನಾದ್ರು ಸಂಭಾವನೆ, ಅದಕ್ಕೊಂದು ವಿಷಯ ಆಬ್ಜೆಕ್ಟಿವ್ ಹಾಕಬೇಕು. ಅದಕ್ಕೆ ಮನವೋ ದೇವಾಹ ಅಂತ ಹೇಳಬೇಕು. ಅನುಸಂಧಾನ ಜ್ಞಾನಸ್ವರೂಪರಾದ ಭಗವದ್ಭಕ್ತರಾದ ಭಗವತ್ ಪರಿವಾರ ಭೂತರಾದ ದೇವತೆಗಳಿಗೆ. ಇದು ಯಾಕೆ ಅಂದರೆ ಭಗವಂತನ ಪರಿವಾರ ಭೂತರಾದವರು ಅನ್ನುವ ಅನುಸಂಧಾನ ಇಲ್ಲದೆ ಸ್ವತಂತ್ರವಾಗಿ ಸರ್ವೇಭ್ಯೋ ದೇವೇಭ್ಯ ಸ್ವಾಹ ಅಂತ ಹೇಳಿದರೆ ಭಗವಂತನ ಪರಿವಾರ ಅಲ್ಲದೆ ಇರತಕ್ಕ ಅಸುರರು ಬಂತೋಗೋತಾರೆ ಅದನ್ನು ಅಷ್ಟೇ. ಯಾಕೆ ಅಂತರ್ಯಾಮಿ ಕಲ್ಪನೆ ಬೇಕು ಅಂದ್ರೆ ಒಂದೇ ಹೆಸರಿನವರು ಇಬ್ರು ಕೃಷ್ಣಾಚಾರ್ಯರು, ಸಂಭಾವನೆಗೆ ಆ ಕೃಷ್ಣಾಚಾರ್ಯ ಬರಬೇಕು, ಈ ಕೃಷ್ಣ ಯಾರು ನೀವು ಅದಕ್ಕೆ ಅವರನ್ನ ಬೈಫರ್ಗೇಟ್ ಮಾಡಬೇಕು. ಈ ಕೃಷ್ಣಾಚಾರ್ಯರು ಸುಧಾಮಂಗಳ ಆದವರು, ಅವರಿಗೆ ಚಂದ್ರಿಕಾ ಮಂಗಳ ಮಾತ್ರ ಆದ, ಹಾಗೆ ಸುಧಾಮಂಗಳ ಆದ ಕೃಷ್ಣಾಚಾರ್ಯರು ಅಂತ ಹೇಳಬೇಕು ಹಾಗೆ, ಅಥವಾ ಒಂದು ಊರು ಹೇಳಬೇಕು ಹಾಗೆ. ಭಗವತ್ ಪರಿವಾರ ಭೂತರಾದ ದೇವತೆಗಳಿಗೆ ಅಂತ ಅನುಸಂಧಾನ ಇದ್ರೆ ದೇವತೆಗಳು ಸ್ವೀಕಾರ ಮಾಡ್ತಾರೆ, ಇಲ್ಲದ್ರೆ ದೈತ್ಯರು ಸ್ವೀಕಾರ ಮಾಡ್ತಾರೆ. ಮಂತ್ರ ಒಂದೇ. ಅದಕ್ಕೆ ಪ್ರಾಚೀನ ಗ್ರಂಥಗಳಲ್ಲಿ ಅಂದರೆ ನಮ್ಮ ಬಹಳ ಹಿಂದಿನ ಯುಗಾಂತರದ ಉಪಾಸನೆಗಳಲ್ಲಿ ದೇವತೆಗಳನ್ನ ಮನುಗಳು ಅಂತ ಕರೆದರು. ಮನುಗಳು ಜ್ಞಾನಸ್ವರೂಪರಾದ ದೇವತೆಗಳು ಅಂತ ಅರ್ಥ. ಅದು ದೈತ್ಯರು ಬರೋದಿಲ್ಲ, ಈಗ ಅದು ಸೇಫು. ಆದರೆ ಹಾಗೆ ಹೇಳುವಾಗ ಮತ್ತೊಂದು ಅಪಾಯ ಇದೆ. ಸರ್ವೇಭ್ಯೋ ಮನುಭ್ಯಸ್ವ ಅಂತ ಹೇಳಿದ್ರೆ ಬರೀ ಮನ್ವೋತ್ತರಾಧಿಪತಿಗಳು ಬಂದುಬಿಡ್ತಾರೆ. ಅದಕ್ಕೆ ಅನುಸಂಧಾನ ಜ್ಞಾನಸ್ವರೂಪರಾದ ಭಗವತ್ ಪರಿವಾರ ಭೂತರಾದ ದೇವತೆಗಳು ಅಂತ ಅನುಸಂಧಾನ ಮಾಡಿಬಿಟ್ರೆ ದೇವತೆಗಳು. ಪರಿವಾರ ಕಲ್ಪನೆ ಇಲ್ಲದೆ ಸ್ವತಂತ್ರವಾಗಿ ದೇವತೆ ಇಂದ್ರಾಯ ಸ್ವಾಹ, ಅಗ್ನೇ ಸ್ವಾಹ, ವಾಯುವೇ ಸ್ವಾಹ. ತಮಾಷೆ, ಅದೇ ಹೆಸರಿನ ಅಸುರ ಶಕ್ತಿಗಳಿವೆ. ಇಂದ್ರ ಅನ್ನೋ ಹೆಸರಿನ ಅಸುರ ಶಕ್ತಿ ಇದೆ, ಅಗ್ನಿ ಅನ್ನೋ ಹೆಸರಿನ ವಾಯು, ಎಲ್ಲ ಸೇಮ್ ಅದೇ ಹೆಸರಿನ ಅಸುರ ಶಕ್ತಿಗಳಿವೆ. ಆಯಾ ಅಸುರ ಶಕ್ತಿಗಳು ಬಂದು ಅದನ್ನು ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಮನು ಅನ್ನೋ ಶಬ್ದವನ್ನು ಬಳಸಿದ್ದೇನು ಅಂದರೆ ಭಗವಂತನ ಜ್ಞಾನವನ್ನು ಪಡೆದು ಭಗವಂತನ ಪರಿವಾರಭೂತರಾದ ದೇವತೆಗಳು. ಅವರು ಎಷ್ಟು ಮಂದಿ? 4 ಮಂದಿ. ಅದು ಹೇಗ್ರಿ? ದೇವತೆಗಳು 4, ಶಾಸ್ತ್ರದಲ್ಲಿ 9 ಕೋಟಿ ಹೇಳಿದ್ದಾರೆ. ಮತ್ತು ನಮ್ಮ ಜನರ ಬಾಯಲ್ಲಿ 9 ಹೋಗಿ 33 ಕೋಟಿ ಆಗಿಬಿಟ್ಟಿದ್ದಾರೆ. ನೀವು ಇನ್ನೂ 4ರಲ್ಲೇ ಇದ್ದೀರಲ್ಲ. 4 ದೇವತೆಗಳಿರುವುದು. ಯಾಕೆ ಅಂದರೆ ದೇವತೆಗಳು ಇರುವುದು ಯಾಕೆ? ನಮ್ಮನ್ನ ನಿಯಮನ ಮಾಡುದು ಅಲ್ವಾ? ನಮ್ಮ ತತ್ವಾಭಿಮಾನಿಗಳನ್ನು, ತತ್ವಾಭಿಮಾನಿ ದೇವತೆಗಳು 4 ಥರ. 4 ಥರ ಅಲ್ಲ, 4 ಜನ ಅಲ್ಲ, 4 ಥರ. ಈಗ ಪದಾರ್ಥಗಳು ಎಷ್ಟು? 7 ಪದಾರ್ಥ. 7 ಇರುವುದಾ ಅಂದ್ರೆ ಅರೆ 7 ಥರ ಇರುವುದು ಅಲ್ವಾ? ದೇವತೆಗಳು 4 ಥರ. ಎಲ್ಲ 9 ಕೋಟಿ ದೇವತೆಗಳನ್ನು ತಗೊಂಡ್ರು ಒಟ್ಟಿಗೆ 4 ಥರ. ಅದ್ರಲ್ಲಿ ನಮಗೆ 9 ಕೋಟಿಯಲ್ಲಿ ಬೇಡ, ತತ್ವಾಭಿಮಾನಿ ದೇವತೆಗಳು. ಅವರ ಬೆರಳೆಣಿಕೆ ಎಷ್ಟು? ಒಂದು 106 ಜನ ಇದ್ದಾರೆ. ಅವರೆಲ್ಲರೂ 4 ಗ್ರೂಪ್ನಲ್ಲಿ ಸೇರ್ತಾರೆ. ಯಾರು? ಅವ್ರಿಗೆ ಏನು ಕೆಲಸ? ನಮ್ಮನ್ನು ನಿಯಮನ ಮಾಡೋದಲ್ವಾ? ಮನುಷ್ಯ ಸ್ವಭಾವ ಹಿಂದೆ ಬಂತು. ಎಲ್ಲ ಮದ್ಭಾವ ಮಾನಸಾ ಜಾತಾ, ಮನುಷ್ಯನ ಜೀವಜಾತದ ಸ್ವಭಾವವನ್ನು ನಿಯಂತ್ರಣ ಮಾಡುವ ದೇವತೆಗಳು ಒಳ ಕೂತು. ಅವರು ಇನ್ನೇನು ಮಾಡುವುದಿಲ್ಲ, ಮನುಷ್ಯನ ಸ್ವಭಾವ ತಕ್ಕಂತೆ ಅವರನ್ನು ಪ್ರೇರಣೆ ಮಾಡ್ತಾರೆ. ಹಾಗಾಗಿ ಮನುಷ್ಯ ಸ್ವಭಾವ 4 ಥರ. ಏನು? ಬ್ರಾಹ್ಮಣಿಕ್ ನೇಚರ್, ಹೀರೋಯಿಕ್ ನೇಚರ್, ಅಥವಾ ಪ್ರೊಡಕ್ಟಿವ್ ನೇಚರ್, ಸರ್ವಿಸ್ ನೇಚರ್ ಅಂತ. ಅಂದರೆ ಒಂದು ತುಂಬಾ ಅಧ್ಯಯನ ಮಾಡಿ ಸಂಶೋಧನೆ, ರಿಸರ್ಚು, ವಿಜ್ಞಾನ, ಆಳವಾದ ಅಧ್ಯಯನ ಮಾಡತಕ್ಕಂಥ, ಬೌದ್ಧಿಕವಾದ ಚಿಂತನೆ ಮಾಡತಕ್ಕ ಸ್ವಭಾವದವರು, ಅವರನ್ನ ಪ್ರೇರಣೆ ಮಾಡತಕ್ಕಂಥದ್ದು ಒಂದು ದೇವತಾ ವರ್ಗ. ಹಾಗೆ ಹೀರೋಯಿಕ್ ನೇಚರ್, ಹೋರಾಟ ಮಾಡತಕ್ಕಂಥ ಸ್ವಭಾವ ಕೆಲವರಿಗೆ, ಅದರಲ್ಲಿ ಆಸಕ್ತಿ, ಅದನ್ನ ಕ್ಷತ್ರಿಯ ಸ್ವಭಾವ ಅಂದರು. ಅದನ್ನು ನಿಯಂತ್ರಣ ಮಾಡತಕ್ಕ ದೇವತೆಗಳು. ಪ್ರೊಡಕ್ಟಿವ್ ನೇಚರ್, ಉತ್ಪಾದನೆ, ದೇಶದ ಅಭಿವೃದ್ಧಿಗೋಸ್ಕರ ಪ್ರೊಡಕ್ಷನ್ ನಲ್ಲಿ ಆಸಕ್ತಿ ಇರುವವರು, ಅವರನ್ನು ನಿಯಂತ್ರಣ ಮಾಡತಕ್ಕ ದೇವತೆಗಳು. ಆಮೇಲೆ ಸರ್ವಿಸ್ ನೇಚರ್, ಇನ್ನೊಬ್ಬರು ಏನು ಮಾಡಿದ್ರೆ ಅವರಿಗೆ ಹೆಲ್ಪ್ ಮಾಡೋದು, ತಾವು ಸ್ವತಂತ್ರವಾಗಿ ಮಾಡದೆ ಅದನ್ನ ಶೂದ್ರ ಸ್ವಭಾವ. ಹೀಗೆ ಬ್ರಾಹ್ಮಣ ಸ್ವಭಾವ, ಕ್ಷತ್ರಿಯ ಸ್ವಭಾವ, ವೈಶ್ಯ ಸ್ವಭಾವ, ಶೂದ್ರ ಸ್ವಭಾವ ಅಂತ 4 ಸ್ವಭಾವದ ಜೀವರು ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದಾರೆ.
ಬರೇ ಭಾರತದಲ್ಲೆಲ್ಲ ಬಹಳ ಜನರಿಗೆ, ನಮ್ಮ ಈ ಮಾಡರ್ನ್ ಥಿಂಕರ್ಸ್ಗೆ ಒಂದು ದೊಡ್ಡ ಭ್ರಮೆ. ನಿಮ್ಮ ದೇವರಿಗೆ ಅಮೆರಿಕಾದಲ್ಲಿ, ಚೀನಾದಲ್ಲಿ, ಜಪಾನ್ನಲ್ಲೆಲ್ಲ ಸೃಷ್ಟಿ ಮಾಡಿದ್ದು ನಿಮ್ಮ ದೇವರಲ್ಲೂ, ಅವನಿಗೆ ಅಲ್ಲಿ ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಯಾಕೆ ಬ್ರಾಹ್ಮಣರು ಕ್ಷತ್ರಿಯರು ಇಲ್ಲ? ಇಂಡಿಯಾದಲ್ಲಿ ಮಾತ್ರ ಅಲ್ಲಿಯೂ ಇದ್ದಾರೆ. ಇದು ಹೇಳಿದ ಈ ಹೆಸರ ಪ್ರಶ್ನೆ, ಅವರಿಗೆ ಒಂದು ನಾಮಕರಣ ಮಾಡಿದ್ದಲ್ಲ ಅದು. ಇಟ್ ಇಸ್ ಎ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಈ 4 ಸ್ವಭಾವದವರು ಅಲ್ಲಿಲ್ವಾ? ಬರೇ ಓದುವುದು, ಸಂಶೋಧನೆ ಮಾಡುವುದು, ಸ್ಕಾಲರ್ಶಿಪ್ನವರು ಇಲ್ವಾ? ಅಡ್ಮಿನಿಸ್ಟ್ರೇಷನ್ ಮಾಡುವವರಿಲ್ವಾ? ಪ್ರೊಡಕ್ಷನ್ ನಲ್ಲಿ ಆಸಕ್ತಿ ಇಲ್ವಾ? ಸರ್ವಿಸ್ನಲ್ಲಿ ಈ 4 ಸ್ವಭಾವದ ಜನ ಪ್ರಪಂಚದಲ್ಲಿ ಮನುಷ್ಯ ಯಾವ ಯಾವ ಖಂಡಾಂತರಗಳಲ್ಲಿದ್ದಾನೆ ಅಲ್ಲೆಲ್ಲ, ಯಾವ ಕಾಲದಲ್ಲಿದ್ದಾರೆ ಅಲ್ಲೆಲ್ಲ ಇದ್ದಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಇದ್ದವರಿಗೆ ಚಾತುರ್ವರ್ಣ್ಯ ಅನ್ನೋದು ಎಷ್ಟು ಸೈಂಟಿಫಿಕ್ ವಿಶ್ಲೇಷಣೆ ಅಂತ ಗೊತ್ತಾಗತ್ತೆ. ಇದು ಗೊತ್ತಿಲ್ಲದೆ ಇದ್ದವರು ಮಾತಾಡಬಾರ್ದು ಅಷ್ಟೇ, ಸುಮ್ಮನೆ ಆದ್ರೂ ಕೂಡಬೇಕು. ಒಂದು ಇದೇನಾಗಿದೆ ಇವತ್ತು, ಎಲ್ಲರೂ ಮಾತಾಡೋದು ಎಲ್ಲದ್ರ ಬಗ್ಗೆ. ತಿಳುವಳಿಕೆ ಇಲ್ಲದ ಪೆದ್ದರು ಕೂಡ ಕ್ರಿಟಿಸೈಸ್ ಮಾಡೋದೆ ವೇದಾಂತವನ್ನು. ಇಟ್ಸ್ ಎ ಮೋಸ್ಟ್ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಪ್ರಪಂಚದಲ್ಲಿ ಯಾವ ವಿದ್ವಾಂಸರು ಮಾಡಿಲ್ಲ, ಭಾರತೀಯ ವಿದ್ವಾಂಸರು ಮಾಡಿದರು. ಅದು ಡಿಸ್ಕ್ವಾಲಿಫಿಕೇಶನ್. 4 ಸ್ವಭಾವದ ಜನ ಪ್ರಪಂಚದಲ್ಲಿದ್ದಾರೆ. ಆದ್ರಿಂದ ಅಮೆರಿಕಾದಲ್ಲೂ ಇದ್ದಾರೆ ಬ್ರಾಹ್ಮಣರು, ಕ್ಷತ್ರಿಯರು, ವಿಶೇಷರು. ಹೆಸರು ಅಮೆರಿಕಾದವರು ಇರಲಿಲ್ಲ, ನಮ್ಮ ಋಷಿಗಳು ಇಟ್ಟರು ಅಷ್ಟೇ. ಆ ನೇಚರ್ ಅನ್ನ ಕ್ಲಾಸಿಫೈ ಮಾಡಿ ಇಷ್ಟು ಸೈಂಟಿಫಿಕ್ ಆಗಿ ಹ್ಯೂಮನ್ ನೇಚರ್ ಅನ್ನು ವಿಭಾಗ ಮಾಡಿ ತೋರಿಸಿದ ಕ್ರೆಡಿಟ್ಗೋಸ್ಕರ ಮೆಚ್ಚುಕೋಬೇಕು ನಮ್ಮ ಪ್ರಾಚೀನರನ್ನ. ಈ ಪೆದ್ದುಗಳಿಗೆ ಅರ್ಥ ಆಗೋದಿಲ್ಲ, ಈ ದೇಶ ಈ ಚಾತುರ್ವರ್ಣ್ಯ ಪದ್ಧತಿಯಿಂದ ಹಾಳಾಯಿತು ಅಂತಾವೆ ಅಲ್ಲ. ಇವತ್ತು ಆಚರಣೆ ಇರುವುದರಿಂದ ತೊಂದರೆ ಆಗಿರ್ಬೋದು, ಆದ್ರೆ ಅದರ ಮೂಲಭೂತವಾದ ಕಾನ್ಸೆಪ್ಟು ಅದು ಯಾವ ನೋಬೆಲ್ ಪ್ರೈಸ್ ಕೊಡ್ಬೇಕು ಹೇಳಿ? ಈ ರೀತಿ ಕ್ಲಾಸಿಫಿಕೇಶನ್ ಮಾಡಿದ ಒಬ್ಬ ಬುದ್ಧಿಜೀವಿ ಎಂಥ ವಿಚಿತ್ರವಾದ ವಿಶ್ಲೇಷಣೆ ಮಾಡಿದರು ಪ್ರಾಚೀನರು. ಅದನ್ನ ನಿಯಮನ ಮಾಡಲಿಕ್ಕೆ 4 ಥರದ ದೇವತೆಗಳು. ತತ್ವಾಭಿಮಾನ ದೇವತೆಗಳು 4 ಮಂದಿ. ಬುದ್ಧಿಯನ್ನು ಪ್ರೇರಣೆ ಮಾಡುವವರು, ತೋಳನ್ನು ಪ್ರೇರಣೆ ಮಾಡುವವರು, ಕೃಷಿ ವ್ಯವಸಾಯ ಮಾಡುವವರು, ಸರ್ವಿಸನ್ನು. 4 ಥರದ ದೇವತೆಗಳು. ಯಾರು? ಚತುರ್ಮುಖ ಶುರುವಿನವ. ನೀವು ತತ್ವಾಭಿಮಾನ ಅಗ್ನಿರ್ವೈ ದೇವಾನಾಂ ಅವಮಃ ಚತುರ್ಮುಖ. ಮಧ್ಯದಲ್ಲಿ ಗುರು ಬೃಹಸ್ಪತ್ಯಾಚಾರ್ಯ, ಇಲ್ಲಿ ಕೆಳಗೆ ಅಗ್ನಿ. ಇವರು 3 ಜನ ಬ್ರಾಹ್ಮಣ ಸ್ವಭಾವವನ್ನು ನಿಯಂತ್ರಣ ಮಾಡತಕ್ಕ ದೇವತೆಗಳು. ಇವರನ್ನು ಬ್ರಾಹ್ಮಣ ದೇವತೆಗಳು ಅಂತ ಕರೀತಾರೆ. ಚತುರ್ಮುಖ, ಬೃಹಸ್ಪತ್ಯಾಚಾರ್ಯರು ಮತ್ತು ಅಗ್ನಿ. ಆದ್ರಿಂದಲೇ ಭೂಮಿಯಲ್ಲಿ ಬ್ರಾಹ್ಮಣನ ಎಲ್ಲ ಕರ್ಮಗಳಿಗೂ ಅಗ್ನಿಗೂ ನಂಟು. ಭೂಲೋಕದಲ್ಲಿ ಇರತಕ್ಕಂಥ ರಿಪ್ರೆಸೆಂಟೇಟಿವ್ ಗಾಡ್ ಅವರು. ಅಗ್ನಿ ಅನ್ನೋದು ಬ್ರಾಹ್ಮಣ್ಯವನ್ನ ನಿಯಂತ್ರಣ ಮಾಡತಕ್ಕಂಥ ದೇವತಾ ಶಕ್ತಿ. ಅದಕ್ಕೆ ಏನಿದ್ರು ಅಗ್ನಿಮುಖದಲ್ಲಿ ಆರಾಧನೆ. ಸೊ ಚತುರ್ಮುಖ ಬೃಹಸ್ಪತಿಯು ಬುದ್ಧಿಗೆ, ಅಗ್ನಿಯು ಬುದ್ಧಿಗೆ, ಚತುರ್ಮುಖನು ಬುದ್ಧಿಗೆ ನಿಯಾಮಕ, ಹೊರಗಿನಿಂದ ಅಗ್ನಿಮುಖ ಆರಾಧನೆ. ಇವರು ಬ್ರಾಹ್ಮಣ ದೇವತೆಗಳು. ಬ್ರಾಹ್ಮಣ ದೇವತೆಗಳಿಗೆ ಜಾತಿ ಇಲ್ಲ. ಬ್ರಾಹ್ಮಣ ಜಾತಿಯೂ ಅಲ್ಲ, ಬ್ರಾಹ್ಮಣ ವರ್ಣವೂ ಅಲ್ಲ. ಬ್ರಾಹ್ಮಣ ಸ್ವಭಾವವನ್ನು, ಜಾತಿ ಅವರಿಗೂ ಇಲ್ಲ, ನಮಗೂ ಇಲ್ಲ. ಯಾರ್ಯಾರಿಗೆ ಏನೇನು ಸ್ವಭಾವ ಇದೆ ಅವರವರ ಆಯಾ ವರ್ಣ. ಜಾತಿ ಅನ್ನೋದು ಯಾರಿಗೂ ಇಲ್ಲ. ಈ ಯಾವ ಜಾತಿ ಹೇಳಿ? ನಾನು ಬ್ರಾಹ್ಮಣ. ಹಿಂದಿನ ಜನ್ಮದಲ್ಲಿ ಚಂಡಾಲ ಆಗಿದೆ, ಯಾರಿಗೂ ಗೊತ್ತು. ಮುಂದಿನ ಜನ್ಮದಲ್ಲಂತೂ ಖಂಡಿತ ಚಂಡಾಲ ಆಗ್ತಾನೆ ಈ ರೀತಿ ಮುಂದೆ ಮಾಡಿದರೆ. ಹಾಗಾಗಿ ಯಾವ ಜನ್ಮದ ಜಾತಿ? ಜಾತಿಯ ಪ್ರಶ್ನೆ ಅಲ್ಲ, ಜೀವ ಸ್ವಭಾವದ ಪ್ರಶ್ನೆ. ಶಾಸ್ತ್ರಕಾರ ಹೇಳೋದು ಒಂದೊಂದು ಜನ್ಮದಿಂದ ಅಲ್ಲ, ಇಡೀ ಜೀವದ ಸ್ವಭಾವ ಏನು, ಅದು ವರ್ಣ. ಜಾತಿ ಅನ್ನೋದು ಆ ಜನ್ಮದಲ್ಲಿ ಪೂರ್ತಿ ಇರೋದಿಲ್ಲ. ತ್ರಹೇಣ ಶೂದ್ರೋಭವತಿ ಬ್ರಾಹ್ಮಣೋ ರಸವಿಕ್ರಯಾತ್. ಮಾಡಬಾರದು ಕೆಲಸ ಮಾಡಿದ್ರೆ ಆ ಜಾತಿ, ಆ ಜನ್ಮದ ಜಾತಿಯು ಪೂರ್ತಿ ಇರೋದಿಲ್ಲ ಹೇಳ್ತಾರೆ. ಅದೆಲ್ಲ ಬಹಳ ಟೆಂಪರರಿ. ಅದು ನಮಗೆ ಮುಖ್ಯವಾಗಿರೋದು ಜಾತಿ ಅಲ್ಲ, ವರ್ಣ. ದೇವತೆಗಳು ಅದನ್ನು ನಿಯಮಿಸ್ತಾರೆ. ಆದ್ರಿಂದ 4 ಥರದ ಸ್ವಭಾವವನ್ನು ಪ್ರಪಂಚದಲ್ಲಿ ನಿಯಮಿಸಿ ನಮ್ಮನ್ನ ಮೋಕ್ಷಕ್ಕೆ ಕೊಂಡೊಯ್ಯುವ ದೇವತಾ ಶಕ್ತಿಗಳು 4 ಅಂದ್ರು. ನಮ್ಮಲ್ಲಿರ್ತಕ್ಕಂಥ ಬ್ರಾಹ್ಮಣಿ ಕ್ವಾಲಿಟಿಯನ್ನ, ಅಂದ್ರೆ ಜ್ಞಾನ ಮಾರ್ಗವನ್ನ ಒಳಗಿನಿಂದ ಜಾಗೃತಗೊಳಿಸುವವರು ಎಲ್ಲರಲ್ಲಿಯೂ. ಇದು ಬರೇ ಬ್ರಾಹ್ಮಣರಿಗೆ ಮಾತ್ರ ದೇವತೆಗಳಲ್ಲ ಅವರು. ಯಾಕಂದ್ರೆ ಬ್ರಾಹ್ಮಣರಲ್ಲಿಯೂ ಬ್ರಾಹ್ಮಣ ವರ್ಣ ಇದೆ, ಕ್ಷತ್ರಿಯರಲ್ಲಿಯೂ ಬ್ರಾಹ್ಮಣ ವರ್ಣ ಇದೆ. ಇಲ್ವಾ? ಅವರಲ್ಲಿ ಜ್ಞಾನ ಇಲ್ವಾ? ವೈಶ್ಯರಿಗೆ ಜ್ಞಾನ ಇಲ್ವಾ? ಅವರಲ್ಲಿಯೂ ಬ್ರಾಹ್ಮಣ ವರ್ಣ ಇದೆ. ಶೂದ್ರರಿಗೆ ಜ್ಞಾನ ಇಲ್ವಾ? ಅವರಲ್ಲಿಯೂ ಬ್ರಾಹ್ಮಣ ವರ್ಣ ಇದೆ. ಅಂದ್ರೆ ಏನು? ಈ 4 ವರ್ಣಗಳು ಎಲ್ಲರಲ್ಲಿಯೂ ಇದೆ, ಪರ್ಸೆಂಟೇಜ್ ಹೆಚ್ಚು. ಬ್ರಾಹ್ಮಣ ವರ್ಣ ಸ್ವಭಾವ ಉಂಟಲ್ಲ, ಅದರ ಪರ್ಸೆಂಟ್ ಯಾರು ಹೆಚ್ಚಿದೆ ಅವನು ಬ್ರಾಹ್ಮಣ. ಅವನಲ್ಲಿ ಕ್ಷತ್ರಿಯ ಇದೆ, ಅವನು ಯಾರಾದರೂ ಬ್ರಾಹ್ಮಣ ಒಳ್ಳೆ ವಿದ್ವಾಂಸ, ಅವನು ಬ್ರಾಹ್ಮಣ ವರ್ಣ, ಅವನ ರಸ್ತೆಯಲ್ಲಿ ಹೆಂಡತಿ ಜೊತೆ ಹೋಗುವಾಗ ಯಾರಾದ್ರೂ ಅವನ ಹೆಂಡತಿ ಕಣ್ಣು ಹೊಡೆದ್ರೆ ಕಾಲರ್ ಹಿಡಿತಾನೆ ಇವನು ಕೂಡ. ಅಷ್ಟು ಕ್ಷತ್ರ ಇದೆ ಇವನಿಗೆ. ಬೇರೆಯ ನನ್ನ ಹೆಂಡತಿ ಕಣ್ಣು ಹೊಡಿತೀನಿ, ಅವಾಗ ಕ್ಷತ್ರಿಯ ಆಗ್ತಾನೆ ಬ್ರಾಹ್ಮಣ ಕೂಡ. ಅಂದ್ರೆ ಅವನ ಹತ್ರ ಬ್ರಾಹ್ಮಣಿಕ್ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಅಷ್ಟೇ, ಕ್ಷತ್ರಿಯ ಪರ್ಸೆಂಟೇಜ್. ಬ್ರಾಹ್ಮಣಿಕ್ ಕ್ವಾಲಿಟಿ ಒಂದು 60% ಇರುತ್ತೆ. ಆಮೇಲೆ ಒಂದು ಸ್ವಲ್ಪ 15% ಕ್ಷತ್ರಿಯ ಕ್ವಾಲಿಟಿ. ಆಮೇಲೆ ಒಂದು 15% ಮನೆಯಲ್ಲಿ
ಜಾಗಿದ್ದಲ್ಲಿ ಇವನು ಹೆಂಡತಿ ನಟ್ಟಾಗ ಇವನು ಒಂದು 4 ಕೊಡ ನೀರು ಹಾಕಿ ಇವನು ಕೃಷಿ ಮಾಡ್ತಾನೆ, ಅದು ಬಹಳ 5% 10%. ಆಮೇಲೆ ಮನೆಯಲ್ಲಿ ಯಾರು ಇರದಿದ್ದಾಗ ಇವನು ಕಸ ಗುಡಿಸಿ ಒರೆಸುವುದು ಎಲ್ಲ ಸರ್ವಿಸ್ ಎಲ್ಲರ ಹತ್ರವೂ ಎಲ್ಲವರ್ಣವೂ ಇದೆ. ಪ್ರತಿಯೊಬ್ಬನೂ ಕೂಡ ಟು ಸರ್ಟನ್ ಎಕ್ಸ್ಟೆಂಟ್ ಹಿ ಈಸ್ ಎ ಬ್ರಾಹ್ಮಣ್, ಹಿ ಈಸ್ ಎ ಕ್ಷತ್ರಿಯ, ಹಿ ಈಸ್ ಎ ವೈಶ್ಯ, ಹಿ ಈಸ್ ಎ ಶೂದ್ರ. 70% ಬ್ರಾಹ್ಮಣರು, 70% ಕ್ಷತ್ರಿಯರು, 70% ವೈಶ್ಯರು, 70% ಶೂದ್ರರು ಅಂತ ಜಗತ್ತಿನಲ್ಲಿ ಇಲ್ಲ. ಇದರಲ್ಲಿ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ. ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಪೆದ್ದುಗಳೇ ಈ ನಮ್ಮ ಶಾಸ್ತ್ರದ ಬಗ್ಗೆ ಮಾತಾಡೋರಾಗಿ ಎಲ್ಲ ಇವ್ರು ಪಂಡಿತರಿಗೂ ಗೊತ್ತಿಲ್ಲ, ಲೌಕಿಕರಿಗೂ ಗೊತ್ತಿಲ್ಲ ಈ ವಿಷಯಗಳೆಲ್ಲ. ಪಂಡಿತರಾದ್ರೆ ಹೇಳ್ತಾರೋ ಜಾತಿ ಜಾತಿ ಅಂತ ಕೂತ್ಬಿಟ್ಟಿದ್ದಾರೆ ಅವರು. ಈ ಸೈಂಟಿಫಿಕ್ ಆದ ವಿಷಯವೇ ಹೇಳೋದಿಲ್ಲ. ಈ ಎಲ್ಲರಲ್ಲಿಯೂ ಎಲ್ಲ ವರ್ಣವೂ ಇದೆ. ಯಾರಲ್ಲಿ ಯಾವ ವರ್ಣದ ಪರ್ಸೆಂಟೇಜ್ ಹೆಚ್ಚು ಅವನನ್ನು ಆಗ್ರೂಪಿಸಿ. ಸೊ ಪ್ರತಿಯೊಬ್ಬರಲ್ಲಿಯೂ ಈ ದೇವತೆಗಳು ಒಬ್ಬ ಬ್ರಾಹ್ಮಣನಲ್ಲಿ, ಕ್ಷತ್ರಿಯನಲ್ಲಿ, ವೈಶ್ಯನಲ್ಲಿ, ಶೂದ್ರನಲ್ಲಿ ಅಧ್ಯಾತ್ಮದ ಚಿಂತನೆಯ ಜಾಗೃತಿ ಮಾಡತಕ್ಕ ದೇವತೆಗಳು ಯಾರಿದ್ದಾರೆ ಅವರು ಚತುರ್ಮುಖ, ಬೃಹಸ್ಪತ್ಯಾಚಾರ್ಯರು, ಅಗ್ನಿ, ಅದಕ್ಕೆ ನಿಯಾಮಕವಾದಂತಹ ವರ್ಣಾಭಿಮಾನಿ ದೇವತೆಗಳು. ಆಮೇಲೆ ತುಂಬಾ ಜನ ಕ್ಷತ್ರಿಯರು. ವಾಯುದೇವರು ಕ್ಷತ್ರವರ್ಣದ ಪ್ರಚೋದಕರು. ಚತುರ್ಮುಖ ಬ್ರಾಹ್ಮಣ್ಯಕ್ಕೆ, ವಾಯುದೇವರು ಕ್ಷತ್ರವರ್ಣಕ್ಕೆ. ನಮ್ಮಲ್ಲಿ ಕ್ಷಾತ್ರ ಅವತಾರಗಳಲ್ಲಿ ಹಾಗೆ ಅಲ್ವಾ. ಹನುಮಂತ ವೀರ ಪೌರುಷಕ್ಕೆ ಹನುಮಂತನಿಗೆ ಸಾಟಿ ಇಲ್ಲ. ಭೀಮನ ಪೌರುಷಕ್ಕೆ ಸಾಟಿ ಉಂಟಾ? ಆಚಾರ್ಯರು ಸನ್ಯಾಸ ತಗೊಂಡು ನಿನ್ನೆ ಹೇಳಿದ್ನಲ್ಲ, ಒಂದು ಬೆರಳು ಹತ್ತುವುದಕ್ಕೆ ಶಿಷ್ಯರಿಲ್ಲ. ಎಲ್ಲರೂ ಆ ಜ್ಞಾನದ ಜೊತೆಗೆ ದೇಹಬಲವನ್ನು ಅತ್ಯುನ್ನತ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ಅಕ್ಪಟತ್ವಂಚ. ಹೀಗೆ ಬುದ್ಧಿಬಲ ದೇಹಬಲ. ವಾಯುದೇವರು ಕ್ಷತ್ರಿಯರು ಅಂದ್ರೆ ಎರಡನ್ನೂ ನಿಯಂತ್ರಿಸುವವರು, ಬುದ್ಧಿಬಲ ದೇಹಬಲ. ಅದರಲ್ಲಿ ವಿಶೇಷವಾಗಿ ದೇಹಬಲ ಕ್ಷತ್ರ, ಬುದ್ಧಿಬಲವನ್ನ ಚತುರ್ಮುಖ ರೂಪದಿಂದ, ದೇಹಬಲವನ್ನು ವಾಯು ರೂಪದಿಂದ. ಪ್ರಾಣಶಕ್ತಿ ಅಂದ್ರೆ ಬಲ, ಪ್ರಾಣವೇ ತ್ರಾಣ. ಯಾರಿಗೆ ಪ್ರಾಣ ಇಲ್ಲ ಅವರಿಗೆ ತ್ರಾಣ ಇಲ್ಲ, ಅಥವಾ ಯಾರಿಗೆ ತ್ರಾಣ ಇಲ್ಲ ಅವರಿಗೆ ಪ್ರಾಣ ಅನುಗ್ರಹ ಇಲ್ಲ. ಅಷ್ಟೇ, ಪ್ರಾಣ ತ್ರಾಣ ಒಟ್ಟಿರೋದು. ವಾಯುದೇವರು, ಗರುಡಶೇಷ ರುದ್ರರು, ಇಂದ್ರಕಾಮರು, ಅನಿರುದ್ಧ, ಸ್ವಯಂಭೂಮನು, ದಕ್ಷ, ಯಮ, ಸೂರ್ಯ, ಚಂದ್ರ, ಅಗ್ನಿ, ಇವರೆಲ್ಲ ದೇವತೆಗಳು ನಮ್ಮಲ್ಲಿ ಇರತಕ್ಕ ಕ್ಷಾತ್ರವನ್ನು ಜಾಗೃತಗೊಳಿಸ್ತಕ್ಕಂಥ ಕ್ಷತ್ರವರ್ಣ. ಅಗ್ನಿ ಬಿಟ್ರೆ, ಅಗ್ನಿ ತನಕ ಬರುವವರಿದ್ದಾರೆ. ಅಗ್ನಿ 15 ಹೇಳಿದಾರ. ವರುಣ, ಇವರೆಲ್ಲ ಕ್ಷಾತ್ರ. ಅಥಾತೋ ವಿಷ್ಣು ಬ್ರಹ್ಮ ಆಯ್ತು. ವಾಯು, ಶೇಷಗರುಡ, ರುದ್ರ, ಪ್ರವಾಹ ಅಲ್ಲ, ಅನಿರುದ್ಧ, ಬೃಹಸ್ಪತಿ, ಅವರು ಬೃಹಸ್ಪತಿ ಅಲ್ಲ, ಯಮ, ಚಂದ್ರ, ಸೂರ್ಯ, ಇವರೆಲ್ಲ ನಮ್ಮಲ್ಲಿರತಕ್ಕಂಥ ಕ್ಷಾತ್ರ ಸ್ವಭಾವವನ್ನ ಜಾಗೃತಗೊಳಿಸುವ, ನಿಯಂತ್ರಿಸುವ ದೇವತೆಗಳು. ಆಮೇಲೆ 49 ಮರುತ್ತುಗಳು, ಎಲ್ಲ ಗಣದೇವತೆಗಳು, ವೈಶ್ಯರು, ಸಂಘಜೀವಿಗಳು. ದೇವತೆಗಳಲ್ಲಿ ಗಣದೇವತೆಗಳೆಲ್ಲ 49 ಮರುತ್ತು, ಮುಖ್ಯ ಪ್ರಾಣ ಕ್ಷತ್ರ. ಆಮೇಲೆ 49 ಜನ ಮರುತ್ತುಗಳಿದ್ದಾರಲ್ಲ ಅವರು. ಆಮೇಲೆ ಆದಿತ್ಯರಲ್ಲಿ ಪ್ರಧಾನ ಆದಿತ್ಯರೆಲ್ಲ ಹೋದ್ರು, ಇಂದ್ರ, ವರುಣ ಅವರೆಲ್ಲ ಹೋದ್ರು, ವಿಷ್ಣು ಅದನ್ನು ಹೋಯ್ತು. ಉಳಿದ ಆದಿತ್ಯ ಇವನು ಸೂರ್ಯ ಅವರೆಲ್ಲ 4-5 ಮಂದಿ ಆದಿತ್ಯರು. ಏಕಾದಶ ರುದ್ರಲ್ಲಿ ಪ್ರಧಾನ ರುದ್ರ ಕ್ಷತ್ರ ದೇವತೆ, ಉಳಿದ 10 ಮಂದಿ. ಅಷ್ಟವಸುಗಳಲ್ಲಿ ಪ್ರಧಾನ ಅಗ್ನಿ ಬ್ರಾಹ್ಮಣ್ಯಕ್ಕೆ ಹೋದ, ಉಳಿದ 7 ಮಂದಿ. ಹೀಗೆ ಗಣದೇವತೆಗಳು ಮೇಲಿನ ಇದಕ್ಕೆ ಬಿಟ್ಟು ಉಳಿದ ಎಲ್ಲ ಗಣದೇವತೆಗಳಿದ್ದಾರಲ್ಲ, ವಸು, ರುದ್ರ, ಆದಿತ್ಯ, ಮರುತ್ತುಗಳು, ಈ ಗಣಗಳು ವಿಶ್ವ ದೇವತೆಗಳು, ಇವರೆಲ್ಲ ವೈಶ್ಯ ಸ್ವಭಾವದ ಪ್ರೇರಕ. ಆಮೇಲೆ ನಿರ್ರತಿ, ಪೃಥ್ವಿ 17ನೇ ಕಕ್ಷೆಯಿಂದ ಪ್ರಾರಂಭ ಆಗುತ್ತೆ. ನಿರ್ರತಿ, ಪೃಥ್ವಿ, ಮೃತ್ಯು ದೇವತೆಗಳು, ಕಾಲ ದೇವತೆಗಳು, ಇವರೆಲ್ಲ ಶುದ್ರ ವರ್ಣವನ್ನು ನಿಯಂತ್ರಿಸಿ, ಸ್ವಭಾವವನ್ನು ನಿಯಂತ್ರಿಸಿ. ಹೀಗೆ 1ನೇ ಕಕ್ಷೆಯಿಂದ ವಿಷ್ಣು, ಲಕ್ಷ್ಮಿ ಬಿಟ್ಟುಬಿಟ್ರೆ ಚತುರ್ಮುಖನಿಂದ ಹಿಡಿದು 18ನೇ ಕಕ್ಷೆ ತನಕ ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಈ 4 ವರ್ಣಕ್ಕೆ ಹಂಚಿಕೊಂಡು ನಮ್ಮ ದೇಹದಲ್ಲಿ ಆಯಾ ಕಾಲಕ್ಕೆ ಆಯಾ ಎಲ್ಲರೊಳಗೂ ಇದ್ದಾರೆ. ಕೆಲವು ಸ್ವಭಾವವನ್ನು ಕೆಲವರಲ್ಲಿ ಜಾಸ್ತಿ, ಕೆಲವು ಕಮ್ಮಿ ಮಾಡಿ, ಹೀಗೆ ಚಾತುರ್ವರ್ಣ್ಯದ ವ್ಯವಸ್ಥೆ ಪ್ರತಿಯೊಂದು ಜೀವದಲ್ಲೂ ಒಳಗಿನಿಂದ ನಡೆದಿದೆ. ಅದನ್ನು ಮಾಡತಕ್ಕಂಥ ದೇವತೆಗಳು 4 ಥರ. ಯಾವುದು? ಬ್ರಾಹ್ಮಣ್ಯವನ್ನು ಪ್ರೇರಿಸುವ ದೇವತೆಗಳು, ಕ್ಷತ್ರ ಸ್ವಭಾವವನ್ನು ಪ್ರೇರಿಸುವ ದೇವತೆಗಳು, ವೈಶ್ಯ ಸ್ವಭಾವವನ್ನು ಪ್ರೇರಿಸುವ ದೇವತೆಗಳು ಮತ್ತು ಶೂದ್ರ ಸ್ವಭಾವ. ಇದು 4 ಸ್ವಭಾವವನ್ನು ಎಲ್ಲರಲ್ಲೂ, ಬ್ರಾಹ್ಮಣರಲ್ಲಿ ಬ್ರಾಹ್ಮಣ್ಯ ಹಾಗಲ್ಲ, ಎಲ್ಲರಲ್ಲಿ ಎಲ್ಲವೂ ಇದೆ. ಎಲ್ಲರೂ ಬೇಸಿಕಲಿ ಎಲ್ಲಾ ವರ್ಣಗಳೂ ಹೌದು. ಎಲ್ಲರೂ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು. ಬ್ರಾಹ್ಮಣರು, ಕ್ಷತ್ರಿಯರು ಕೂಡ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ವೈಶ್ಯರು ಕೂಡ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಶೂದ್ರರು ಕೂಡ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಟು ಸರ್ಟನ್ ಎಕ್ಸ್ಟೆಂಟ್, ಪರ್ಸೆಂಟೇಜ್ ಡಿಫರೆನ್ಸ್.
ಅದು ನಮ್ಗೆ ಗೊತ್ತಾಗುತ್ತೆ ನೋಡಿ. ವಾಯುದೇವರು ಕ್ಷತ್ರ ಧರ್ಮದ ಅಭಿಮಾನಿಗಳು, ಜ್ಞಾನದ ಪರಾಕಾಷ್ಠೆಯಲ್ಲಿದ್ದಾರೆ. ಕ್ಷತ್ರಿಯರು ಬ್ರಾಹ್ಮಣರಿಗೆ ಜ್ಞಾನೋಪದೇಶ ಮಾಡಿದ ಕ್ಷತ್ರಿಯಗಳು ಉಪನಿಷತ್ನಲ್ಲಿ ಬರ್ತಾರೆ. ಆದ್ರಿಂದ ಇದೆಲ್ಲವೂ ಒಂದಕ್ಕೆ ಒಂದು ಸಂಕೀರ್ಣವಾಗಿದೆ. ಇದು ಅಂತರಂಗದ ಉಪಾಸನೆಗೆ ಸಂಬಂಧಪಟ್ಟ ಸೂಕ್ಷ್ಮ ಸ್ಥಿತಿಯ ವಿಶ್ಲೇಷಣೆ. ಅದನ್ನ ಆದಷ್ಟು ಜಾತಿಯ ಬಗ್ಗೆ, ವರ್ಣದ ಬಗ್ಗೆ ಜನ ಹೆಚ್ಚು ಮಾತಾಡದೇ ಇರುವುದು ಕ್ಷೇಮ. ಯಾಕಂದ್ರೆ ಅಂತರಂಗದ ಉಪಾಸನೆಯ ರಹಸ್ಯ ಗೊತ್ತಾಗೋ ತನಕ ಇದರ ಅರ್ಥ ಗೊತ್ತಾಗೋದಿಲ್ಲ. ಈಗ ಬರೇ ಗೊಂದಲ, ಬರೇ ಹಾರಾಟ, ಮಡಿ ಅಂತ ಹಾರುವುದು ಎಷ್ಟೋ ಅಷ್ಟೇ, ಅದಕ್ಕಿಂತ ಹೆಚ್ಚು ಏನೂ ತಿಳಿಯೋದಿಲ್ಲ. ವರ್ಣ ಸಿಸ್ಟಮ್ ಈಸ್ ಎ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್, ಯಾವುದು ಹ್ಯೂಮನ್ ಸೈಕಾಲಜಿ, ಕಲರ್ ಆಫ್ ಹ್ಯೂಮನ್ ಮೈಂಡ್, ಮನುಷ್ಯನ ಮನಸ್ಸಿನ ಬಣ್ಣವನ್ನು ಹೇಳತಕ್ಕಂಥದ್ದು ವರ್ಣ ಸಿಸ್ಟಮ್. ಮನಸ್ಸಿನ ಬಣ್ಣ, ಮನಸ್ಸಿನ ಬಣ್ಣ ಅಂದ್ರೆ ಅವನ ಜೀವ ಸ್ವಭಾವ. ಅವನ ಬಣ್ಣ ಬಯಲಾಯಿತು ಅಂದ್ರೆ ಏನು? ಕೋಟಿನ ಬಣ್ಣವೋ, ಅಂಗಿಯ ಬಣ್ಣವೋ, ಅವನು ಏನೋ ಅಂತ ತಿಳ್ಕೊಂಡಿದ್ದ ಇವತ್ತು ಅವನ ಬಣ್ಣ ಬಯಲಾಯಿತು, ಅದು ವರ್ಣ. ಪ್ರಾಚೀನರು ನಮ್ಮ ನಿಜ ಬಣ್ಣ ಏನು, ಆ ಜೀವದ ನಿಜ ಬಣ್ಣ ಅದು ವರ್ಣ. ಅದು ಒಂದು ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಒಂದು ದಿವಸಕ್ಕೆ ಅಥವಾ ಯಾವುದೂ ಅಲ್ಲ. ಅದು ಅರ್ಥ ಆಗದೆ ಇದ್ದವರು ಅದರ ಬಗ್ಗೆ ಮಾತಾಡದೇ ಇರುವುದು ಕ್ಷೇಮ. ಆದರೆ ತಮಾಷೆ ಏನು ಅಂದರೆ, ಅರ್ಥ ಆಗದೆ ಇರುವವರಿಗೆ ಮಾತಾಡೋ ಚಪಲ, ಅರ್ಥ ಆಗದೆ ಮಾತಾಡಬಾರ್ದು ಅನ್ನೋ ಹೆಚ್ಚು, ಅರ್ಥ ಆಗದೆಯವರಿಗೆ ಮಾತಾಡೋದು. ತುಂಬಾ ಅರ್ಥ ಆದವರಿಗೆ ಯಾಕೆ ಅದರ ಬಗ್ಗೆ ಮಾತಾಡಬೇಕು ಅಂತ ಕಾಣುತ್ತೆ. ಯಾರಿಗೆ ಅರ್ಥವೇ ಆಗಲಿಲ್ಲೋ ಅವರು ಹೆಚ್ಚು ಮಾತು. ಹಾಗಾಗಿ ಸಮಾಜವನ್ನ ದಾರಿ ತಪ್ಪಿಸುವ ಮಾತುಗಾರಿಕೆಗಳು, ಬರಹಗಳು ಬೆಳೀತಾ ಇರ್ತವೆ ಎಲ್ಲ ಕಾಲದಲ್ಲೂ. ಇದು ಚತ್ವಾರೋ ಮನವ. ಇನ್ನೊಂದು ರೀತಿಯಿಂದ ಚತ್ವಾರೋ ಮನವ ಇದೆ. 4 ಥರ ಮನುಗಳು. ಮನುಗಳು ಅಂದ್ರೆ ಮನು ಶಬ್ದ ವಾಚ್ಯವಾದಂಥ ಜೀವಜಾತ 4. ಒಂದು ಮನುಹು ಅಂದ್ರೆ ಮನವಹ ಅಂದ್ರೆ ದೇವತೆಗಳು. ಮೂಲತಃ ಮನುಗಳು ಜ್ಞಾನಿಗಳು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಸಮಸ್ತ ದೇವತೆಗಳು ಬಂತು. ಮನುಗಳು ಅಂದ್ರೆ ದೇವತೆಗಳು. ಆಮೇಲೆ ದೇವತೆಗಳಿಂದ ಸೃಷ್ಟರಾದ ಮಾನವರು ಅಂದ್ರೆ ಮಹರ್ಷಯ ಸಪ್ತಪೂರ್ವ ಹೇಳಿದಲ್ಲ. ಮರೀಚಿ ಅತ್ರಿ ಬ್ರಹ್ಮದೇವರಿಂದ ಸೃಷ್ಟರಾದ, ದೇವತೆಗಳಿಂದ ಸೃಷ್ಟರಾದಂಥ ಋಷಿಗಳು ಇದ್ದಾರಲ್ಲ, ಅವರು ಮಾನವರು. ಆ ಋಷಿ ಪರಂಪರೆಯಲ್ಲಿ ಬಂದಂತಹ ಚಿಲ್ಲರೆ ಋಷಿಗಳಿದ್ದಾರಲ್ಲ, ಅನಂತರದ ಋಷಿ ಪರಂಪರೆ, ಮಹಾಋಷಿಗಳ ನಂತರ ಅವರಿಂದ ಬಂದಿರತಕ್ಕಂಥವರು, ಅವರು ಮಾನವರು. ಈ ಋಷಿಗಳು ಮಾನವರು, ಅವರಿಂದ ಬಂದವರು ಮಾನವರು. ಋಷಿ ಪರಂಪರೆಯಲ್ಲಿ ಬಂದಂಥ ಅವಾಂತ ಋಷಿಗಳು, ಅಲ್ಲಿಂದ ಬಂದಂಥ ನಾವು ಮನುಷ್ಯರು. ಹೀಗೆ ಮನುಗಳು, ಮಾನವರು, ಮಾನವರು, ಮನುಷ್ಯರು ಅಂತ ಮನು ಶಬ್ದದಿಂದ ಕರೆಯಲ್ಪಡುವ 4 ಜಾತಿ, 4 ವರ್ಗಗಳು. ದೇವತೆಗಳು ಮನುಗಳು, ಋಷಿಗಳು ಮಾನವರು. ಋಷಿಗಳ ಪರಂಪರೆಯಲ್ಲಿ ಬಂದಂಥ ಅನಂತರದ ವಂಶದವರು ಮಾನವರು. ಆ ಪರಂಪರೆಯಲ್ಲಿ ಬಂದಂಥ ನಾವು ವಿಶ್ವಾಮಿತ್ರ ಗೋತ್ರ, ಭರದ್ವಾಜ ಗೋತ್ರ, ಭಾರ್ಗವ ಗೋತ್ರ, ಆ ಗೋತ್ರ, ಈ ಗೋತ್ರ, ಸಗೋತ್ರ, ವಿಗೋತ್ರ, ಇವರೆಲ್ಲ ಮನುಷ್ಯರು. ಹೀಗೆ ಮನು ಶಬ್ದದಿಂದ ಜೀವಜಾತವನ್ನ 4 ವಿಭಾಗ ಮಾಡಿದ್ರು. ಮನುಗಳು, ಮಾನವರು, ಮಾನವರು, ಮನುಷ್ಯರು ಅಂತ. ಹೀಗೆ ಚತ್ವಾರೋ ಮನವಃ, ಇಡೀ ಪ್ರಪಂಚದ ಎಲ್ಲಾ ಜೀವಜಾತವು ಬಂತಿದ್ರಲ್ಲಿ. 4 ಥರದ ಜೀವಜಾತಗಳು. ಮನವಃ ಅಂದ್ರೆ ತಲೆ ಇರುವ, ಯಾಕಂದ್ರೆ ಜಡ ಅಲ್ಲ, ಚೇತನ. ಮನು ಅಂದ್ರೆ ಚೇತನ ಅಂತ ಅರ್ಥ. ಯಾಕೆ ಮನನ ಮಾಡಬಹುದಾದ, ಮನಸ್ಸು ಕೆಲಸ ಮಾಡುವಂತಹ ಜೀವಜಾತಗಳಲ್ಲಿ 4 ಥರ: ದೇವತೆಗಳು, ಋಷಿಗಳು, ಋಷಿ ವಂಶದ ಆರ್ಷೇಯರು, ಆಮೇಲೆ ಮನುಷ್ಯರು. ಹೀಗೆ ಚತ್ವಾರೋ ಮನವಸ್ತಥ ಮದ್ಭಾವಾಹ ಮಾನಸ ಜಾತಾಹ. ಇವರು ಎಲ್ಲರೂ ಸೃಷ್ಟಿಯ ಆರಂಭದಲ್ಲಿ, ಈಗ ಮನುಷ್ಯರು ಭಗವಂತನ ಹುಟ್ಟಿದ, ಹೌದು, ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖರಿಂದ ಸೃಷ್ಟರಾದವರು ಎಲ್ಲರೂ, ಪ್ರಾಣಿಗಳು, ಪಶು ಪಕ್ಷಿಗಳು ಸಹಿತ. ಅನಂತರ ಯಾರ್ಯಾರೋ ತಂದೆ ತಾಯಿಗೆ ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಹೀಗೆ ಮದ್ಭಾವಾಹ ಮಾನಸ ಜಾತಾಹ ಯೇಷಾಂ ಲೋಕೆ ಇವ ಪ್ರಜಾ. ಒಟ್ಟಿಗೆ ಏನು ಹೇಳಿದಾಗಾಯ್ತು? ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಒಟ್ಟಿಗೆ ಜ್ಞಾನಿಗಳು ನನ್ನನ್ನು ಭಜನೆ ಮಾಡತಕ್ಕಂಥ ರೀತಿ, ಉಪಾಸನೆ ಮಾಡತಕ್ಕ ರೀತಿ ಇಷ್ಟೇ. ಅಹಂ ಸರ್ವಸ್ಯ ಪ್ರಭವಃ, ನಾನು ಎಲ್ಲವನ್ನೂ ಸೃಷ್ಟಿ ಮಾಡಿದವನು. ಅಷ್ಟೇ ಅಲ್ಲ, ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಎಲ್ಲವೂ ತನ್ನ ಚಟುವಟಿಕೆಗಳನ್ನ ಮಾಡ್ತದೆ. ಎಲ್ಲದರ ನಿಯಾಮಕ, ಸ್ಥಿತಿ ಕಾರಣ, ನಿಯಮನ ಕಾರಣ ನಾನು, ನನ್ನಿಂದಲೇ ಎಲ್ಲವೂ ಹುಟ್ಟಿದೆ. ಹೀಗೆ ತಿಳಿದು, ಓಹೋ, ಹಾಗಾದರೆ ಏನ್ ತಿಳ್ಕೋಬೇಕು? ನಾನೇ ಈ ಜಗತ್ತಿಗೆ ಕಾರಣ, ನನ್ನಿಂದಲೇ ಎಲ್ಲವೂ ಸೃಷ್ಟವಾಗಿದೆ, ಅದರಿಂದ ನಾನೇ, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ. ಹಾಗಲ್ಲ. ಇತಿ
ನಿನ್ನನ್ನಲ್ಲಯ್ಯ. ಮತ್ತೆ ಇತಿಮತ್ವ ಭಜಂತೆ ಮಾಂ, ಕೃಷ್ಣ ನಿನ್ನನ್ನು ಹಾಗೆ ತಿಳ್ಕೊಬೇಕು ಹೇಳಿದ್ದಲ್ಲ, ನನ್ನನ್ನು ಹಾಗೆ ತಿಳ್ಕೊ ಅಂತ ಹೇಳಿತ್ತು ಅಂದ. ಇದ್ರೆ ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತದೆ, ಎಲ್ಲವೂ ನನ್ನಿಂದ ಸೃಷ್ಟವಾಗಿದೆ, ಎಲ್ಲವೂ ನನ್ನ ಅಧೀನವಾಗಿದೆ, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಉಪಾಸನೆ ಬಿಟ್ರೆ ದುರ್ಗತಿ. ಹಾಗಲ್ಲ, ನಾನು ಹೇಳಿ ಇತಿಮತ್ವ ಭಜಂತೆ ಮಾಂ, ಎಲ್ಲವೂ ನನ್ನಿಂದ ಸೃಷ್ಟವಾಗಿದೆ ಅಂತ ಯಾರ ನಿನ್ನನ್ನಲ್ಲ ನನ್ನನ್ನು ಉಪಾಸನೆ ಮಾಡಿ. ಅಂದರೆ ಎಲ್ಲವೂ ಭಗವಂತರಿಂದ ಸೃಷ್ಟವಾಗಿದೆ, ಎಲ್ಲವೂ ಭಗವದ್ ಅಧೀನವಾಗಿ ನಿಯತವಾಗಿದೆ ಅಂತ ಯಾರು ತಿಳ್ಕೊಳ್ತಾರೆ ಅವರು ಬುಧಾಹ ಭಾವ ಸಮನ್ವಿತಾಹ. ಹೀಗೆ ತಿಳಿದು ಉಪಾಸನೆ ಮಾಡುವವರು ಬುಧಾಹ, ಅವರು ಜ್ಞಾನಿಗಳು. ಬರೀ ಜ್ಞಾನ ಇದ್ದರೆ ಭಜನೆ ಮಾಡೋಲ್ಲ. ಕೆಲವು ಅವ್ರಿಗೆ ಸುಮಾರಾಗತ್ತೆ. ಈ ಕೆಲವು ಜ್ಞಾನಿಗಳು ಇರ್ತಾರಲ್ಲ, ಅವ್ರಿಗೆ ತಾಳ ಕೊಡಿ ಸುಮಾರಾಗತ್ತೆ. ಚೆ ಯಾರ ಹುಡುಗರು ತಗೊಡಿ, ನಾವು ಭಜನೆ ಮಾಡಲ್ಲ ಅಂತಾರೆ. ಅವ್ರು ತಾಳ ಹಿಡಿಸಿದ್ರೆ ನಾಚಿಕೆ ಆಗತ್ತೆ. ಭಜನೆ ಮಾಡ್ಬೇಕಾದ್ರೆ ಜ್ಞಾನ ಸಾಲದು. ಮತ್ತೆ ಭಾವ ಸಮನ್ವಿತ, ಭಾವೋ ಭಕ್ತಿ ರೀತಿ ಪ್ರೋಕ್ತ ಅಂತ. ಜ್ಞಾನದ ಜೊತೆಗೆ ಭಕ್ತಿ ಇದ್ದವರು ಮಾತ್ರ ತಾಳ ಹಿಡಿದು ಭಜನೆ ಮಾಡ್ಯಾರ. ಭಜನೆ ಮಾಡೋದಕ್ಕೆ ತಾಳ ಹಿಡಿಬೇಕಾಗಿಲ್ಲ, ಒಟ್ಟಿಗೆ ಭಗವಂತನ ಮುಂದೆ ಹಾಡಿ ಕುಣಿಯಬೇಕಾದರೆ, ತಾಳ ತಟ್ಟಿ ಕುಣಿಯಬೇಕಾಗಿದ್ದರೆ, ಗೆಜ್ಜೆ ಕಟ್ಟಿ ಕುಣಿಯಬೇಕಾಗಿದ್ದರೆ ಜ್ಞಾನ ಸಾಲದು. ಜ್ಞಾನ ಇದ್ದವರಿಗೆ ಸ್ವಲ್ಪ ನಾಚಿಕೆ ಆಗತ್ತೆ. ಅಂಥ ಸ್ಕಾಲರ್ಸ್ ಗೆಜ್ಜೆ ಕಟ್ಟಿ ಕುಣಿಯೋದ? ಛೆ, ದೇವರ ಮುಂದೆ ಕುಣಿಯೋದು ಅಂದ್ರೆ ಏನರ್ಥ? ನಾವು ದೇವರಿಗಿಂತ ಸಣ್ಣವರಾದೇವಲ್ಲ ನಾವು. ಅದು ಇಷ್ಟ ಆಗೋದಿಲ್ಲ ಕೆಲವರಿಗೆ. ಅದರಿಂದ ಭಾವ ಸಮನ್ವಿತ ಅಂತ. ಯಾರು ಭಕ್ತಿಯಿಂದ ಕೂಡಿದ ಬುಧಾಹ, ಜ್ಞಾನ ಮತ್ತು ಭಕ್ತಿ ಈ ಎರಡು ಮೇಳವಿಸ್ಬೇಕು. ಭಕ್ತಿ ಎನ್ನುವುದು ಜ್ಞಾನ ಇಲ್ಲದೆ ಇಲ್ಲ. ಅದಕ್ಕೆ ಹೇಳುದು ಬರೇ ಭಾವ ಅಂದರೆ ಮೂಢಭಕ್ತಿ ಆಗತ್ತೆ, ಬರೇ ಜ್ಞಾನ ಅಂದ್ರೆ ಅಹಂಕಾರ, ಭಕ್ತಿಯೇ ಇಲ್ಲ. ಬರೇ ಭಕ್ತಿ ಅಂದ್ರೆ ಮೂಢಭಕ್ತಿ, ಜ್ಞಾನ ಇಲ್ಲ. ಅದಕ್ಕೆ ಜ್ಞಾನಪೂರ್ವಕವಾದ ಭಕ್ತಿ, ಅನನ್ಯವಾದ ಭಕ್ತಿ, ಸರ್ವೋತ್ತಮತ್ವ ಜ್ಞಾನ, ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸ್ನೇಹ. ಅಂಥ ಭಗವಂತನ ಅನನ್ಯವಾದ ಪ್ರೀತಿ ಇದ್ದವರು ನನ್ನನ್ನು ಆರಾಧನೆ ಮಾಡ್ತಕ್ಕ ರೀತಿ ಇದು. ಏನು? ಎಲ್ಲ ಮನಸ್ಸಿನ ಪ್ರಪಂಚ ಅವನ ಅಧೀನ, ಬಾಹ್ಯ ಪ್ರಪಂಚ ಅವನ ಅಧೀನ. ಎಲ್ಲವೂ ನಿನ್ನಿಂದ, ಎಲ್ಲವೂ ಹುಟ್ಟಿದ್ದು ನಿನ್ನಿಂದ, ಎಲ್ಲವೂ ನಿಯಂತ್ರಿತವಾದ್ದು ನಿನ್ನಿಂದ, ಎಲ್ಲವೂ ನಿನ್ನ ಅಧೀನ ಅಂತ ನನ್ನನ್ನು ಜ್ಞಾನಿಗಳು ಉಪಾಸನೆ ಮಾಡ್ತಾರೆ. ಇತಿ ಮತ್ತು ಭಜಂತೆ ಮಾಂ ಬುಧಾಹ ಭಾವ ಸಮನ್ವಿತಾಹ ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತಸ್ಯ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹೀಗೆ ಮಚ್ಚಿತ್ತಾಹ, ನಿಜವಾದಂಥ ಜ್ಞಾನ ಭಕ್ತಿ ಇದ್ದವರು, ಅವರ ಮನಸ್ಸು, ಅವರ ಮನಸ್ಸಿನಲ್ಲಿ ಇರತಕ್ಕಂಥ ಚಿಂತನೆ, ಈ ನೆನಪುಗಳು, ಎಲ್ಲ ನೆನಪುಗಳು ಕೂಡ ಅದು ಭಗವಂತನ ಕಡೆಗೆ ಸಾಗಿರುತ್ತವೆ. ಅವರ ನೆನಪುಗಳು ಹಿಂದಿನ ನೆನಪುಗಳು ಉಂಟಲ್ಲ, ಯಾವುದದು? ಅವರ ಸಾಧನೆ, ಅವರ ಹೆಗ್ಗಳಿಕೆ ಅಲ್ಲ. ಮತ್ತೆ ಅವರು ಹಿಂದೆ ಭಗವಂತನ ಕುರಿತು ಮಾಡಿದ ಚಿಂತನ, ಆ ಮಹಾತ್ಮ್ಯ, ಭಗವಂತನ ಚಿಂತನವೇ ಅವರ ಚಿತ್ತದಲ್ಲಿ ತುಂಬಿರುತ್ತೆ. ಅವರ ಎಲ್ಲ ಚಿಂತನ, ಎಲ್ಲ ವಿಚಾರಧಾರೆಯಲ್ಲಿ ಭಗವಂತ ತುಂಬಿರ್ತಾನೆ. ಅವರ ಮನಸ್ಸು ಭಗವನ್ಮಯವಾಗಿ ಬಿಡುತ್ತೆ. ಯಾವುದನ್ನು ಯೋಚನೆ ಮಾಡಿದರೂ ಅದರಿಂದ ಭಗವಂತ ಕಾಣ್ತಾನೆ. ಈಗ ನಾವು ನಮ್ಮ ಹಿಂದಿನ ಒಂದು ಘಟನೆಯನ್ನು ನೆನಪಿಸಿಕೊಳ್ತೇವೆ. ನಾವು ಘಟನೆ, ಆಹಾ ನಾನು ಹೀಗೆ ಮಾಡಿಬಿಟ್ಟೆ, ಅಂಥ ಸಭೆಯಲ್ಲಿ ಹೀಗೆ ಮಾತಾಡಿಬಿಟ್ಟೆ, ಎಲ್ಲರೂ ಕೈ ಚಪ್ಪಾಳೆ ತಟ್ಟಿದ್ರು ಅಂತ ನಾವು ಬೀಗ್ತೇವೆ. ನಿಜವಾದ ಭಗವತ್ ಚಿತ್ರ ಏನಾಗುತ್ತೆ ಅಂದರೆ, ಅವತ್ತು ಭಗವಂತ ಅದ್ಭುತವಾಗಿ ನುಡಿಸಿಬಿಟ್ಟ, ಎಲ್ಲ ಜನರು ಮೆಚ್ಚುವಂತೆ ನನ್ನ ಬಾಯಿಂದ ನಾನು ನುಡಿ ಹೊರಡಿಸಿಬಿಟ್ಟ ಅಂತ ಭಗವಂತನನ್ನು ನೆನಪಿಸಿ. ಇಷ್ಟು ಇದೇ ಮಚ್ಚಿತ್ತ ಅಂದರೆ, ನಾವು ಮಾಡಿದ ಒಂದೊಂದು ಕೃತ್ಯಕ್ಕೂ ನಮ್ಮ ಹೆಗಲನ್ನೇ ನಾವು ತಟ್ಟಿಕೊಳ್ಳುವುದು. ಆ ಕೃತ್ಯದ ಹಿಂದೆ ಭಗವಂತ ಒಳಗೆ ಕೂತು ನಡೆಸಿದಂಥ ಆ ವಿಚಿತ್ರ ಲೀಲೆಯನ್ನ ನೆನಪಿಸಿಕೊಳ್ಳುವುದು. ಇದೇ ಇಷ್ಟೇ ವ್ಯತ್ಯಾಸ. ಜ್ಞಾನಿಗಳು ಮಚ್ಚಿತ್ತಾಹ, ಪ್ರತಿಯೊಂದು ಘಟನೆ ಹಿಂದೆ ನನ್ನನ್ನು ನೆನಪಿಸಿಕೊಳ್ತಾರೆ. ಮತ್ತೆ ಏವೇತಿ ತಾನು ವಿಧಿ, ಎಲ್ಲ ಭಗವಂತರಿಂದ ಆಯಿತು, ಎಲ್ಲ ಭಗವಂತರಿಂದ ಆಯಿತು, ದೇವರು ಮಾಡಿಸಿದ. ಇದೇ ಥರ ಮಾತಾಡ. ದೇವರು ಮಾಡಿಸಿದ ಅಂತ ಬಾಯಲ್ಲಿ ಯಾರು ಹೇಳ್ಬೋದು, ನಾಟಕ ಕಂಪನಿಯವರು ಹೇಳ್ಬೋದು ಅಲ್ವಾ. ಅದಕ್ಕೆ ಮಚ್ಚಿತ್ತ ಅಂತ ಬಾಯಲ್ಲಿ ಹೇಳೋದು ಮುಖ್ಯ ಅಲ್ಲ. ಬಾಯಲ್ಲಿ ಹೇಳಲಿಕ್ಕೆ ಎಲ್ಲರೂ ನಾಸ್ತಿಕರು ಕೂಡ ಎಲ್ಲ ದೇವರು ಮಾಡಿಸೋದು. ಯಾಕಂದ್ರೆ ಹಾಗೆ ಹೇಳಿದ್ರೆ ಜನ ಮೆಚ್ಚುತ್ತಾರೆ ಅಂತಂದ್ರೆ ಯಾರು ಹೇಳ್ಬೋದು. ಹೇಳುವುದು ಮುಖ್ಯ ಅಲ್ಲ, ಮನಸ್ಸಿನಲ್ಲಿ ಇರೋದು ಮುಖ್ಯ. ಅದು ಮಚ್ಚಿತ್ತಾಹ. ಮತ್ತೆ ಮದ್ಗತ ಪ್ರಾಣಾಹ, ಅವರು ಮಾಡುವ ಎಲ್ಲ, ಪ್ರಾಣ ಅಂದ್ರೆ ಬದುಕಿನ ನಡೆಯುವ ರೀತಿ, ಜೀವನ ಕ್ರಮ, ಅವರ ಬದುಕಿನ ಎಲ್ಲ ನಡೆಯೂ ಮದ್ಗತ. ಅವರು ಸ್ವಗತ ಅಲ್ಲ. ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನಾನು ಬದುಕುವುದಲ್ಲ. ಮತ್ತೆ ಭಗವಂತನ, ನನ್ನ ಪ್ರತಿಯೊಂದು ಜೀವನದ ಹೆಜ್ಜೆಯು ಭಗವಂತನ ಅರಿವಿನ ಕಡೆಗೆ ಸಾಗಬೇಕು. ಇದು ಮದ್ಗತ ಪ್ರಾಣ. ಬದುಕಿನ ಎಲ್ಲ ನಡೆ ನುಡಿಗಳನ್ನು ಭಗವಂತನ ಕಡೆಗೆ ಟ್ಯೂನ್ ಮಾಡಿದವರು. ನಡೆ ನುಡಿ ಆದ್ಮೇಲೆ ಮತ್ತೆ ಮನಸ್ಸು,
ಮಾತು ಕೃತಿ ಮನಸ್ಸು ಮೂರು ತಾನೆ. ಮನಸ್ಸನ್ನು ಭಗವಂತನಲ್ಲೇ ನೆಲೆಗೊಳಿಸಿದವರು, ನಡೆ ನುಡಿಯನ್ನು ಭಗವಂತನೆಡೆಗೆ ಟ್ಯೂನ್ ಮಾಡಿದವರು ಇವರೇ ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ. ಅವ್ರು ಏನ್ ಮಾಡ್ತಾರೆ? ಬೋಧೆಯಂತ ಪರಸ್ಪರ, ನಿಮಗೆ ಗೊತ್ತಾ ಭಗವಂತನ ವಿಷಯ ಅಂತ ಪರಸ್ಪರ ಸಿಕ್ಕಿದಾಗೆಲ್ಲ ಭಗವಂತನ ಬಗ್ಗೆ ಮಾತಾಡ್ತಾರೆ. ನಮಗೆ ಮೊನ್ನೆ ಒಂದು ಅನುಭವ ಆಯ್ತು. ಏನ್ ದೇವರ ಲೀಲೆ. ಆಚಾರ್ಯ ಹೇಳ್ತಾರೆ ನೋಡಿ, ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಒಂದೊಂದು ಸಂಗತಿಯನ್ನು ನೋಡಿದಾಗಲೂ ಭಗವಂತನ ಸೃಷ್ಟಿ ಅಷ್ಟು ವಿಚಿತ್ರ, ಏನು ಅದ್ಭುತ, ಹೀಗೆ ಕಾಣುವುದವರಿಗೆ ಬೇರೆ ವಿಷಯವೇ ಕಾಣುವುದಿಲ್ಲ. ಪ್ರತಿಯೊಂದು ಸಂಗತಿ ನೋಡಿದಾಗಲೂ ಇದರ ಹಿಂದೆ ಇರುವ ಭಗವಂತ ಏನು ವಿಚಿತ್ರ, ಏನ್ ದೇವರ ಲೀಲೆಪ್ಪ ಅಂತ ಒಂದೊಂದು ಸಂಗತಿಯನ್ನು ಕೂಡ ತಮ್ಮ ಜೀವನ ನಡೆದ ಒಂದೊಂದು ಘಟನೆಯನ್ನು ಅದು ಭಗವಂತನ ಒಂದು ಪ್ರಸಾದಾತಿಶಯ ಅನ್ನುವ ರೀತಿಯಿಂದ ಮಾತಾಡಿಕೊಡ್ತಾರೆ. ಬೋಧೆಯಂತಹ ಕಥೆಯಂತಶ್ಚ, ಇವರವರಿಗೆ ಹೇಳೋದು, ಗೊತ್ತಿಲ್ಲದೆ ಇದ್ದದನ್ನು ತಿಳಿಸೋದು, ಗೊತ್ತಿದ್ದದನ್ನು ಕಮ್ಯುನಿಕೇಟ್ ಮಾಡೋದು, ಇದೆ ಬೋಧೆಯಂತಹ. ಕೆಲವು ವಿಷಯ ಗೊತ್ತಿಲ್ಲದೆ ಇದ್ದದನ್ನ ತಿಳಿಪಡಿಸಬೇಕಾಗತ್ತೆ. ಆಮೇಲೆ ಗೊತ್ತಿದ್ದವರಿಗೆ ಕಮ್ಯುನಿಕೇಟ್ ಮಾಡ್ಬೇಕಲ್ಲ ಗೊತ್ತಿಲ್ಲದ ಸಂಗತಿ. ಹೀಗೆ ಸಂಗತಿಗಳನ್ನ ತಿಳಿಸ್ತಾ ಕಮ್ಯುನಿಕೇಟ್ ಮಾಡ್ತಾ, ಕಥೆಯಂತಶ್ಚ ಮಾಂ ನಿತ್ಯಂ, ಅವರ ಮಾತುಕಥೆಯಲ್ಲಿ ಎಲ್ಲ ನಾನೇ ತುಂಬಿರ್ತೇನೆ. ನಡೆ ನುಡಿ ಮಾತು ಕೃತಿ ಎಲ್ಲ ಒಂದೇ, ಏಕಮುಖ ಭಗವನ್ಮುಖ. ಹೇಗ್ ಮಾಡ್ತಾರೆ? ತುಷ್ಯಂತಿ ಚ ರಮಂತಿ ಚ. ಅಲ್ರಿ ಬರೇ ನಾವೆಲ್ಲ ಈ ಆಚೆ ಮನೆಯವರು ಈಚೆ ಮನೆಯವರು, ಆ ಹೆಂಗಸು ಹೀಗೆ ಈ ಹೆಂಗಸು ಹಾಗೆ ಎಲ್ಲ ಮಾತಾಡ್ತೇವೆ. ಹಾಗೆಲ್ಲ ಮಾತಾಡೋದಿಲ್ಲ ಅವರು. ಮತ್ತೆ ಹೇಗೆ ಹೊತ್ತು ಹೋಗುತ್ತೆ ಅಂತ ಆಶ್ಚರ್ಯ ಹೋಗಿ ಆಮೇಲೆ ಇದ್ದವ್ರನ್ನ ಕ್ರಿಟಿಸೈಸ್ ಮಾಡಿದ್ರೆ ಹೊತ್ತೆ ಹೇಗೆ ಹೋಗುತ್ತೆ? ಅವ್ರ ತುಷ್ಯಂತಿ ಚ ರಮಂತಿ, ಆನಂದವಾಗಿರ್ತಾರೆ ಅವರು. ಅವರಿಗೆ ಇಡೀ ಜೀವನ ಆನಂದಮಯವಾಗಿರುತ್ತಪ್ಪ. ಟೆನ್ಷನೇ ಇಲ್ಲ, ಬೇಡವಾದ ವಿಷಯದ ಚಿಂತೆ ಇಲ್ಲ, ಹಾಗೆ ಹೀಗೆ ಅಂತ ಕೆಟ್ಟ ಯೋಚನೆಗಳಿಲ್ಲ, ತಲೆ ನಿರ್ಮಲವಾಗಿರುತ್ತೆ, ಪ್ಲೆಸೆಂಟ್ ಆಗಿರುತ್ತೆ. ಅದನ್ನ ರಮಂತಿಚ, ಆನಂದವಾಗಿರ್ತಾರೆ ಅವರು. ಯಾಕೆ ಇದನ್ನೆಲ್ಲ ಯಾಕಾಡಲು? ತುಷ್ಯಂತಿ, ತುಷ್ಟಿ ಅಂದ್ರೆ ಸಾಕು. ಹೌದಾ, ಲೋಕ ವ್ಯವಹಾರವ ಅದು ಬೇಡ, ಸಾಕು ಅಂತ ಕಂಡಿದೆ ಅವರಿಗೆ. ಮತ್ತೆ ಯಾಕೆ ಮಾತಾಡಬೇಕು? ಈಗ ಕೆಲವು ಸರ್ತಿ ನಮಗೆ ಬಹಳ ಇಷ್ಟವಾಗಿರತಕ್ಕಂಥ ತಿಂಡಿಗಳಿರ್ತವೆ. ಅದು ತಿಂದು 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 ಕಡೆ ಒಂದ್ಸರ್ತಿ ಇನ್ನು ಬೇಡ, ತಿನ್ನೋದು ಬೇಡ ಅನ್ನೋದು ಹೇಸಿಗೆ ಆಗ್ಬಿಡುತ್ತೆ. ಹಾಗೆ ಲೋಕವಾರ್ತೆ ಬಗ್ಗೆ ಮಾತಾಡಿ 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 ಎಲ್ಲ ಆಗಿ ಇನ್ನದು ರಗಳೇ ಬೇಡ ಅಂತ ಅನ್ನುವಷ್ಟು ಅದು ಹೇಸಿ ಹೋಗಿದೆ ಅವರಿಗೆ. ತುಷ್ಯಂತಿ ಅಂದರೆ ಬೇರೆ ವಿಷಯಗಳಲ್ಲಿ ಅವರಿಗೆ ಅಲಂಬುದ್ಧಿ, ತುಷ್ಟಿ ಸಾಕದು, ಇನ್ನು ಸಾಕು, ಲೋಕ ಚಿಂತೆ ಮಾಡಿದ್ದು ಸಾಕು, ಲೋಕದ ವ್ಯವಹಾರ ಅದರಲ್ಲಿ ಸಾಕು ಅಂತ ಅನ್ನಿಸಿ ಭಗವಂತನ ವಿಷಯ ಮಾತಾಡ್ತಾ ಆನಂದ ಪಡ್ತಾ ಇರ್ತಾರೆ. ಆದ್ರಿಂದ ಅವರಿಗೆ ಇದರಲ್ಲಿ ತುಷ್ಯಂತಿ ಅಲ್ಲ, ಇದರಲ್ಲಿ ಅಂದ್ರೆ ಭಗವಂತನ ವಿಷಯದಲ್ಲಿ ರಮಂತಿ, ಲೋಕದ ವಿಷಯದಲ್ಲಿ ತುಷ್ಯಂತಿ. ಸಾಕು. ತುಷ್ಟಿ ಅನ್ನೋದಕ್ಕೆ ಸಾಕೆನ್ನಿಸುವಿಕೆ ಅಂತ ಅರ್ಥ, ಅಲಂಬುದ್ಧಿ ಅಂತ. ಪ್ರಪಂಚದ ಮಾತುಗಳ ಬಗ್ಗೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರುಮಾನ ಸಮೀಶ ಪದೇ, ಇದೇ ತುಷ್ಯಂತಿ ಚ ರಮಂತಿ ಚ. ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸು, ಲೋಕದ ಹಾಳು ಹರಟೆಯನ್ನು ಮುಗಿಸು, ಕೊನೆಗೊಳಿಸು. ತದಲಂ, ಸಾಕು, ಅದೇ ತುಷ್ಯಂತಿ. ಆಮೇಲೆ ಭಗವಂತನಲ್ಲೇ ಅಂತಃ ಸಂತೋಷಕ್ಕೂ ತುಷ್ಟಿ ಅಂತ ಹೇಳ್ತಾರೆ. ಒಂದು ತುಷ್ಟಿ ಅಂದ್ರೆ ಹೊರಗಿನಿಂದ ಸಾಕು ಅನ್ನಿಸ್ಬೇಕು, ಮತ್ತೊಂದು ತುಷ್ಟಿ ಅಂದ್ರೆ ಒಳಗಿಂದೊಳಗೆ ಅದರಲ್ಲೇ ಸಂತೋಷ ಪಡು. ಆ ಅಂತರ್ಮುಖವಾದ ಸಂತೋಷ, ಅದರಲ್ಲೇ ಭಗವಂತನ ಕಥೆಯಲ್ಲೇ ರಮಣ ವಿಹಾರ, ಅದರಲ್ಲೇ ಒಳಗಿಂದೊಳಗೆ ಖುಷಿ, ಆನಂದ, ಇನ್ನರ್ ಬ್ಲಿಸ್. ಆ ಸಂತೋಷ ಸಿಕ್ಕಿದಾಗ ಈ ಹೊರಗಿನ ಹಾಳು ಹರಟೆ ಮಾತುಗಳಿಂದ ಸಿಗತಕ್ಕಂಥ ಕ್ಷುದ್ರ ಆನಂದ ಯಾರಿಗೆ ಬೇಕಾಗಿದೆ? ವಾಸ್ತವಿಕವಾಗಿ ಏನೇನೋ ಮಾತಾಡ್ತಾ ಬಂದಾಗ ನಿಜವಾಗಿ ಭಗವತ್ ಚಿಂತನೆ ಮಾಡ್ತಾ ಯಾವುದೋ ಒಂದು ಉನ್ನತವಾದ ಎಲಿವೇಟೆಡ್ ಸ್ಟೇಜ್ ನಲ್ಲಿರುವಾಗ ಏನೇನೋ ಒಂದು ಲೌಕಿಕವಾದ ಮಾತಾಡಿದ್ರೆ ಅಸಹ್ಯ ಅನಿಸುವುದಿಲ್ವ? ಎಲ್ರಿಗೂ ಅನಿಸುತ್ತೆ. ಭಗವನ್ಮಯತೆ ಅಲ್ಲ, ಸ್ವಲ್ಪ ಅಧ್ಯಾತ್ಮದಲ್ಲಿ ಇರೋವರಿಗೆ ಅಥವಾ ಒಂದು ವಿಷಯ ಅದು ಬಿಡಿ, ನೀವೇನೋ ದೇವ್ರ ಪೂಜೆ ಮಾಡ್ತಾ ಇರ್ತೀರಿ, ಒಂದು ಮಂತ್ರ ಹೇಳ್ತಾ ಇರ್ತೀರಿ, ನೇಶು ಸೀದ ಗಣಪತಿ ಗಣೇಶ ಅಷ್ಟೊತ್ತು ಯಾರೋ ಪಟ್ಟಾಂಗ ಮಾಡ್ಲಿಕ್ಕೆ ಬಂದ ನಿಮ್ಗೆ ಸಿಟ್ಟು ಬರುತ್ತೆ. ಪಟ್ಟಾಂಗ ಇಷ್ಟವಾದ ನಮಗೂ ಕೂಡ ಎಲ್ಲೋ ಒಂದು ಕ್ಷಣ ಪೂಜೆ ಮಾಡ್ಲಿಕ್ಕೆ ಬಿಡೋದಿಲ್ಲಲ್ಲ, ಇವ್ರು ಬಂದು ಶುರು ಮಾಡಿದಲ್ಲ ರಗಳೆ ಅಂತ. ಆಗ ಇಡೀ ಜೀವನವೇ ಹಾಗಾಗ್ಬಿಡುತ್ತೆ. ಒಳ್ಳೆಯ ವಿಷಯದ